ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಳೆ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ಶರಣ ನಮಃ. ತಂದೆ ತಾಯಂದ್ರಿಗೂ ಶರಣಾರ್ಥಿಗಳು. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಇದು ಷಟ್ಸ್ಥಲದ ಮರ್ಮ ಓದ್ಲೇನ್ರಿ? ಓದಿ ಅಕ್ಕ. ಷಟ್ಸ್ಥಲದ ಮರ್ಮ. ನಾವು ಉದಯಿಸಿ ಬಂದದ್ದು ಹೀಗೆ: ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಜಂಗಮ ಸ್ಥಳದ ಪ್ರಾಣಲಿಂಗದಲ್ಲಿ ವಾಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಾಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಅಣತಿವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಗುರು ಬಸವ ನೆನಹಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿರ್ತಕ್ಕಂಥ ಸವಿತಾತೆ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಸ್ವಾನುಭಾವ ನೆಲೆಯಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲಾ ಬಸವ ಬಂಧುಗಳೇ, ತಮ್ಮ ಹೃದಯ ಅಂತರಾಳದಲ್ಲಿ ಹುದುಗಿರುವ ಬಸವ ಜಂಗಮ ಜ್ಯೋತಿಗೆ ಶ್ರದ್ಧಾ ಭಕ್ತಿಯಿಂದ ಶರಣಾರ್ಥಿಗಳನ್ನ ಸಮರ್ಪಿಸಿ, ಇವತ್ತಿನ ನಮ್ಮ ಶಿವಯೋಗ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥವ್ರು ಡಾಕ್ಟರ್ ದಯಾನಂದ ನೂಲಿ ಸರ್ ಅವರು ನಮ್ಮ ಸ್ವಾನುಭಾವ ನೆಲೆಯಲ್ಲಿ ಅನೇಕ ಕಂತುಗಳನ್ನ ನೆರವೇರಿಸಿ ಸಮರ್ಥವಾಗಿ ವಿಷಯವನ್ನು ಮಂಡನೆ ಮಾಡ್ತಕ್ಕಂಥ ಅವರಿಗೆ ಭಕ್ತಿಯ ಹೃದಯಪೂರ್ವಕ ಸ್ವಾಗತವನ್ನ ಬಯಸಿ, ಹೀಗಾಗಿ ಅವರಿಗೀಗ ಅಂತರ್ಜಾಲದ ಅನುಭವ ಮಂಟಪದಲ್ಲಿ ಈ ಶಿವಯೋಗದ ಕುರಿತಾಗಿ ಸದ್ಭಾವದ ನುಡಿಗಳನ್ನ ಹಂಚ್ಕೋಬೇಕೆಂದು ಅವರಲ್ಲಿ ವಿನಂತಿಸ್ಕೋತೀನಿ. ಸರ್, ಶರಣಾರ್ಥಿ ತಾವು ಪ್ರಾರಂಭಿಸಿ. ಶರಣಾರ್ಥಿ ಸರ್. ಇದುವರೆಗೆ ಸುಶ್ರಾವ್ಯವಾಗಿ ಬಸವ ಸ್ತುತಿ ಮತ್ತೆ ಷಟಸ್ಥಲದ ಪ್ರಾರ್ಥನೆಯನ್ನು ಮಾಡಿದ ಸವಿತಾ ಅಕ್ಕ ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಶಿವಾನಂದ ಶರಣರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸುತ್ತಾ, ನಾವು ಶಿವಯೋಗ, ಶರಣರು ಮಾಡಿಕೊಂಡಂತ ಶಿವಯೋಗ ಹೇಗಿರಬಹುದು ಅದರ ಬಗ್ಗೆ ಅಭ್ಯಸನ ಮಾಡ್ತಾ ಇದ್ವಿ. ಇದೊಂದು ವಿಸ್ತೃತವಾದ, ಸ್ವಲ್ಪ ಜಟಿಲವಾದ ವಿಷಯ. ಆದರೂ ಒಂದು 2 ಲಕ್ಷ ಜನ ಅಲ್ಲಿ ಕಲ್ಯಾಣದಲ್ಲಿ ಕೂಡಿಕೊಂಡು ಏನು ಮಾಡಿರಬಹುದು, ಆ ಶಿವಯೋಗದ ನೆಲೆಯನ್ನು ಹೇಗೆ ಕಂಡುಕೊಂಡಿರಬಹುದು ಅನ್ನೋದನ್ನ ವಚನಗಳ ಮೂಲಕ, ಅವರು ರಚಿಸಿದ ವಚನಗಳ ಮೂಲಕ ನಮಗೆ ಹೇಗೋ ಅನುಕೂಲವಾಗಿದೆಯೋ ಹಾಗೆ ಈ ವಿಕಸನ ಕ್ರಮ ಅಂತ ಮಾಡಿಕೊಂಡು
ಅದನ್ನ ನೋಡ್ತಾ ಇದ್ದೀವಿ. ಸಹಜದಿಂದ ಹೇಗೆ ಶೂನ್ಯದ ವಿಕಾಸವಾಯಿತು, ಓಂ ಎಂಬ ಅಕ್ಷರದಲ್ಲಿ ಒಳಗಡೆ ಏನಿದೆ, ಹಾಗೇನೆ ನಮ್ಮ ದೇಹ ಪಂಚವಿಂಶತಿ ತತ್ವಗಳಿಂದ ಆಗಿರೋದ್ರಿಂದ ಆ ಪಂಚವಿಂಶತಿ ತತ್ವಗಳನ್ನ ನೋಡಿದ್ವಿ. ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು ಚಕ್ರ ಮತ್ತು ಅವುಗಳಲ್ಲಿರುವ ಲಿಂಗಗಳ ಬಗ್ಗೆ ತಿಳಿದುಕೊಂಡು ದೀಕ್ಷೆ, ಕ್ರಿಯಾ ದೀಕ್ಷೆ, ಆ ಆ ವೇದ ದೀಕ್ಷೆ, ಮಂತ್ರ ದೀಕ್ಷೆ ಇವುಗಳನ್ನೆಲ್ಲ ನೋಡಿ ಇಷ್ಟಲಿಂಗದ ಅಂತರಂಗದಲ್ಲಿ ಒಳಗೆ ಏನಿದೆ ಅನ್ನೋದನ್ನ ನೋಡಿ ಆ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆ, ಈ ಪ್ರಾರ್ಥನೆ ನಮ್ಮ ಹಾಡಿದೊಡೆಯನ್ನೊಡೆಯನ ಹಾಡುವೆ ಆ ಪುಸ್ತಕದಲ್ಲಿಯೂ ಈ ಕವಿತೆ ಇದೆ, ಅದನ್ನ ಸ್ವಲ್ಪ ಗಮನಿಸಿ. ಹಾಗೇನೆ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗವನ್ನ ನೋಡಿಕೊಂಡು ಶತಏಕದ ನೆಲೆಮನೆ ಅಂತ ಒಂದು ಸುದೀರ್ಘವಾದ ಅಧ್ಯಯನದಲ್ಲಿ ನಾವು ತೊಡಗಿ ಭಕ್ತಸ್ಥಳದ ಒಂದು ಎಲ್ಲ ಅಂಗ ಮತ್ತು ಲಿಂಗಸ್ಥಳಗಳನ್ನ 15 ಅಂಗಸ್ಥಳಗಳನ್ನ 9 ಲಿಂಗಸ್ಥಳಗಳನ್ನ ನೋಡಿಕೊಂಡು ನಾವು ಈಗ ಮಹೇಶ ಸ್ಥಳಕ್ಕೆ ಬಂದಿದ್ದೀವಿ. ಸ್ವಾನುಭವದ ನೆಲೆಯಲ್ಲಿಯೂ ಕೂಡ ಮಹೇಶ ಸ್ಥಳದಲ್ಲಿಯೇ ನಾವಿದ್ದೀವಿ. ಮೊದಲು ಅಂಗಸ್ಥಳಗಳನ್ನು ಅಭ್ಯಸನ ಮಾಡ್ತಾ ಮಹೇಶ ಸ್ಥಳವನ್ನ ನಾವು ನೋಡಿದ್ವಿ. ಮಹೇಶ ಸ್ಥಳದಲ್ಲಿರುವಂತ ಮಾಹೇಶ್ವರ ಅಂಗಸ್ಥಳ, ಗುರುಲಿಂಗ ಲಿಂಗಸ್ಥಳ, ಮಾಹೇಶ್ವರ ಅಂಗಸ್ಥಳದಲ್ಲಿ ಮೊದಲನೆಯ ಒಂದು ಮಾಹೇಶ್ವರ ಸ್ಥಳ, ಮಹೇಶನ ಒಂದು 21 ಗುಣಕರ್ಮಗಳು ಯಾವುವು ಅಂತ ಅತ್ಯಂತ ಸೊಗಸಾಗಿ ಸರಳವಾಗಿ ಅದನ್ನ ನೋಡಿ ಆನಂದ ಪಟ್ಟೆವು ಅಂದರೂ ಅಡ್ಡಿ ಇಲ್ಲ. ಅಷ್ಟೊಂದು ಸೊಗಸಾಗಿ ಆ ಮಹೇಶ ಸ್ಥಳ ಅಥವಾ ಮಾಹೇಶ್ವರ ಸ್ಥಳದ ಬಗ್ಗೆ ನಾವು ನೋಡಿದ್ವಿ. ಮಾಹೇಶ್ವರ ಸ್ಥಳ, ಲಿಂಗನಿಷ್ಠಾ ಸ್ಥಳ, ಪೂರ್ವಾಶ್ರಯ ನಿರಸನ ಸ್ಥಳ, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಮಾಹೇಶ್ವರ ಸ್ಥಳವನ್ನ ಮುಗಿಸಿ ಈಗ ಲಿಂಗನಿಷ್ಠಾ ಸ್ಥಳ ಅಂದ್ರೆ ಏನು ಅನ್ನೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇವೆಲ್ಲವನ್ನು ನೋಡಿದ್ವಿ, 21 ಆ ಮಹೇಶನ ಗುಣಕರ್ಮಗಳನ್ನ. ಇವತ್ತು ನಾವು ಶಿವಯೋಗದ ಒಂದು 35ನೇಯ ವರ್ಗವನ್ನು ತೆಗೆದುತಾ ಇದ್ದೀವಿ. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿ ಎದೆಯ ಮೇಲೆ ಲಿಂಗ ಧಾರಣೆ ಮಾಡಿ ಕುಳಿತ ಒಂದು ಸ್ಥಿತಿಯಲ್ಲಿ ಇದನ್ನ ಕೇಳ್ತಿದ್ರಿ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಮಲಗಿಕೊಂಡು ಈ ಶಿವಯೋಗದ ಪಾಠಗಳನ್ನ ಕೇಳಬೇಡಿ ಅಂತ ಹೇಳ್ತಾ ಇವತ್ತು ನಾವು ಶಿವಯೋಗದ ಒಂದು 35ನೇಯ ಕಂತನ್ನ ಅಭ್ಯಸನ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಶರಣಾರ್ಥಿಗಳು. ಮಹೇಶ ಸ್ಥಳದ 2ನೇಯ ಅಂಗಸ್ಥಳ ಏನಂದ್ರೆ ಲಿಂಗನಿಷ್ಠಾ ಸ್ಥಳ ಅಂತ. ಶ್ರದ್ಧಾ ಭಕ್ತಿ ಹೋಗಿ ನೈಷ್ಠಿಕ ಭಕ್ತಿ ಅಥವಾ ನಿಷ್ಠಾ ಭಕ್ತಿ ಆಗಿತ್ತು ಮಹೇಶ ಸ್ಥಳದಲ್ಲಿ ಅನ್ನೋದು ತಮಗೆ ಸರ್ವ ವಿದಿತ ಅದು. ಹೀಗಾಗಿ ಲಿಂಗನಿಷ್ಠಾ ಸ್ಥಳ ಅಂದ್ರೆ ಏನಿರಬಹುದು, ಯಾಕೆ ಈ ಮಹೇಶನಿಗೆ ಲಿಂಗನಿಷ್ಠೆ ಸ್ಥಳ ಅಂತ ಒಂದು ಅವ್ರು ಯಾಕೆ ಮಾಡಿದ್ರು, ಇಲ್ಲಿ ಏನಿರಬಹುದು ಈ ಸ್ಥಳದಲ್ಲಿ ಅಂತ ನಾವೀಗ ನೋಡಿಕೊಳ್ಳೋಣ. ಈ ಸ್ಥಳದಲ್ಲಿ ಏನಾಗ್ತಾ ಇದೆ ಅಂದ್ರೆ ಭಕ್ತ ಸ್ಥಳವನ್ನೆಲ್ಲ ಅರಿತುಕೊಂಡ ಬಂದ ಈ ಭಕ್ತ ಸಾಧಕ ಶಿವಪಥವನ್ನು ಅರ್ತಿದ್ದಾನೆ. ಈಗ ಯಾವ ಮಾರ್ಗದಲ್ಲಿ ತಾನು ನಡೆಯಬೇಕಾಗಿದೆ, ಎಲ್ಲಿ ನಾನು ಹೋಗ್ಬೇಕಾಗಿದೆ, ಆ ಒಂದು ಮಾರ್ಗ ಇವನು ಕಂಡುಕೊಂಡಾಗಿದೆ. ಈಗ ಆ ಮಾರ್ಗದಲ್ಲಿ ನಡೆಯುವಾಗ ಅಪ್ರತಿಮ ಅಚಲವಾದ ಏಕಾಗ್ರ ಲಿಂಗನಿಷ್ಠೆಯನ್ನು ಅಳವಡಿಸಿಕೊಂಡಾಗ ಆತನಿಗೆ ಲಿಂಗಾಂಗ ಸಮರಸದ ಏಕೋಭಾವದಲ್ಲಿ ಆತ ನಿಲ್ತಾನೆ. ಸತ್ಯದ ಒಂದು ದರ್ಶನವಾಗಿ ನಿಜ ಸುಖದ ನೆಲೆಯಲ್ಲಿ ನಿಂತು ಸಚ್ಚಿದಾನಂದ ಸುಖಮಯನಾಗ್ತಾ ಇದ್ದಾನೆ. ಆತನಲ್ಲಿ ಈಗ ಮಾಯೆ ಕೆಟ್ಟು ಮರವೆಯಾಗಿ ಮರಣವನ್ನು ಅಳೆಯುವತ್ತ ಆತ ಸಾಧಕನಾಗ್ತಾ ಇದ್ದಾನೆ. ವಿಕಸನ ಕ್ರಿಯೆಗಳ ಅಭ್ಯಸನದಿಂದ ಆತನಿಗೆ ಈಗ ಶಿವಯೋಗದ ಪಥ ಹೇಗಿದೆ, ನಾನು ಹೇಗೆ ನಡೆಯಬಹುದು ಅದರ ಒಂದು ಗೋಚರವಾಗ್ತಾ ಇದೆ. ಇಲ್ಲಿ ಮಹೇಶ ಸ್ಥಳದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ನೈಷ್ಠಿಕ ಭಕ್ತಿ ಅಥವಾ ನಿಷ್ಠಾ ಭಕ್ತಿಯು ಬಹಳ ಮುಖ್ಯವಾಗಿದೆ. ಅಜ್ಞನು ಪ್ರಪಂಚದಲ್ಲಿ ಅತ್ಯಂತ ನಿಷ್ಠೆ ಇಟ್ಟಂತೆ ಇಲ್ಲಿ ಮಹೇಶ ಲಿಂಗದಲ್ಲಿ ನಿಷ್ಠೆ ಇಟ್ಟಿರುವನು. ಅಂದ್ರೆ ಏನು? ಅಜ್ಞನು ಅಂದ್ರೆ ಈ ಲೋಕದಲ್ಲಿ ಇರುವಂತ ಲೌಕಿಕ ಜಗತ್ತಿನ ಮನುಷ್ಯರು, ಅವರೆಲ್ಲ ಪ್ರಪಂಚದಲ್ಲಿ ಹೆಚ್ಚು ನಿಷ್ಠೆ ಇಟ್ಟಿರ್ತಾರೆ. ಆದ್ರೆ ನಮ್ಮ ಮಹೇಶ ಲಿಂಗದಲ್ಲಿ ನಿಷ್ಠೆ ಇಟ್ಟಿರ್ತಾನೆ. ಮಾಹೇಶ್ವರನು ಎಂದಿಗೂ ಲಿಂಗ ನಿಷ್ಠೆಯನ್ನು ಕಳೆದುಕೊಳ್ಳಲ್ಲ. ಆ ಲಿಂಗನಿಷ್ಠೆ ಅಂದ್ರೆ ಏನು? ನಮಿಸುವುದು, ಆ ಲಿಂಗದ ದರ್ಶನ ಪಡೆದುಕೊಳ್ಳುವುದು, ಲಿಂಗವನ್ನ ಸ್ಪರ್ಶಿಸುವುದು, ಪೂಜಿಸುವುದು, ಅದನ್ನೆಲ್ಲ ತಾವು ನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ಮಾಡ್ತಾ ಇದ್ದೀರಾ. ಬಾಲ್ಯದಲ್ಲಿ ವಿದ್ಯಾರ್ಜನೆ ಮಾಡಿ, ತಾರುಣ್ಯದಲ್ಲಿ ಪ್ರಾಪಂಚಿಕರಾಗಿ, ವಾರ್ಧಕ್ಯದಲ್ಲಿ ಶಿವಧ್ಯಾನದಲ್ಲಿರುವವರ ಇಡೀ ಜೀವನ ಪೂರ್ತಿ ಶಿವಯೋಗ ಮಾರ್ಗದಲ್ಲಿ ಯಾರಿರ್ತಾರೋ ಅವರಿಗೆ ಮಹೇಶ್ವರ ಮಹೇಶ್ವರ ಅಂತ ಕರೀತಾರೆ. ತನ್ನ ವ್ರತಗಳಿಗೆ ಎಷ್ಟೇ ಕಷ್ಟ ನಷ್ಟ ಬಂದ್ರು, ಎಡ್ರು ತೊಡ್ರು ಬಂದ್ರು ಆತ ಹೆದರದೆ, ಅಂಜದೆ, ಅಳುಕದೆ ಅವುಗಳನ್ನೆಲ್ಲ ಮೀರಿ ತನ್ನ ವ್ರತದಲ್ಲಿ ತೊಡಗ್ತಾನೆ. ಹೇಗೆ ಅಂದ್ರೆ ನಮ್ಮ ಗುರುಮಾತೆ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಒಂದು ವಚನದಲ್ಲಿ. ಹೇಳಿ ನೋಡೋಣ ಯಾರಾದ್ರೂ. ಅಕ್ಕ ಮಹಾದೇವಿಯವರ ಒಂದು ವಚನ ಬರ್ತಾ ಇದೆ.
ನಾ ಓಂ ಶ್ರೀ ಹೇಳ್ತೇನ್ರಪ್ಪ. ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಅಕ್ಕ ಮಹಾದೇವಿ ಕಿಡಿಕಿಡಿ ಕೆದರಿದೆಡೆ ಎನಗೆ ಹಸಿವು ತೃಷೆಯಾಗಿತ್ತೆಂಬೆನು. ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನೆ ಕೆರೆದರೆಂಬೆನು. ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು. ಚನ್ನಮಲ್ಲಿಕಾರ್ಜುನಯ್ಯ ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 172. ಶರಣಾರ್ಥಿಗಳು. ಶರಣು ಶ್ರೀದೇವಿ ಅಕ್ಕ. ಗುರುಮಾತೆಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಮಹೇಶ ಸ್ಥಳದಲ್ಲಿ ನನಗೆ ನೀರಡಿಕೆ ಆಗಿದೆ ಅಂದಾಗ ಏನು ಅಂದ್ರೆ, ಕಿಡಿಕಿಡಿ ಕೆದರಿದಡೆ ನನಗೆ ಹಸಿವು ತೃಷೆ ಎಡಗಿತ್ತೆಂಬೆನು. ಪರೀಕ್ಷೆ ಮಾಡ್ತಾನೆ ಶಿವ. ನಮ್ಮನ್ನು ಪರೀಕ್ಷಿಸಲು ಕೆಲವೊಂದು ಪರೀಕ್ಷೆಗಳನ್ನ ನೀಡ್ತಾನೆ. ಏನೂ ಸಿಗೋಲ್ಲ ರೀ, ಕೆಟ್ಟು ಹಸಿವಾಗಿದೆ, ನೀರಡಿಕೆಯಾಗಿದೆ. ಏನಾಗುತ್ತೆ ಅವಾಗ? ಕಿಡಿ ಕೆದರೋದೆ. ಏನ್ ಮಾಡ್ಬೇಕು? ನೀರು ಸಿಗ್ತಾ ಇಲ್ಲ, ಒಂದು ತುತ್ತು ಅನ್ನ ಸಿಗ್ತಾ ಇಲ್ಲ. ಈಗ ನೋಡಿ, ಹಸಿವಾಗಿರ್ತದೆ ವಿಪರೀತ, ಏನೂ ಸಿಗ್ತಾ ಇಲ್ಲ ಅಂದಾಗ ಏನಾಗುತ್ತೆ? ಕಿಡಿ ಕೆದಿರ್ತಾ ಇದೆ ಮನಸ್ಸು. ಹಾಗಾದಾಗ, ಆ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ತಾಯಿ ಏನಂತಿದ್ದಾರೆ? ಮಹೇಶ್ವರ ಸ್ಥಳದಲ್ಲಿ ಇದ್ದವನಿಂದ ಅನ್ಬೇಕು ಏನು? ಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆಯಡಗಿತ್ತೆಂಬೆನು. ಹೋಗ್ತಾ ಇರ್ತೀರಾ ದಾರಿಲಿ, ಎಲ್ಲೋ ಹೋಗ್ತಾ ಇರ್ತೀರಾ, ನಿರೀಕ್ಷೆಗೂ ಮೀರಿ ನಿಮ್ಗೆ ಗೊತ್ತೇ ಇರ್ಲಿಲ್ಲ ಮಳೆ ಬರಬಹುದು ಇವತ್ತು ಅಂತ. ನಿಮ್ಮ ಹತ್ರ ಕೊಡೆ ಇಲ್ಲ, ತಲೆ ಮೇಲೆ ಹಾಕಿಕೊಳ್ಳಲು ಒಂದು ಬಟ್ಟೆ ಇಲ್ಲ, ಏನೂ ಇಲ್ಲ. ಏನ್ ರಭಸಾಗಿ ಮಳೆ ಬೀಳುತ್ತೆ ಅಂದ್ರೆ, ನೀವೆಲ್ಲೋ ಆ ಸಿಡಿಲು ಗುಡುಗಿನಲ್ಲಿ ಎಲ್ಲಿ ನೀವು, ಅದು ಸಿಡಿಲು ನಿಮಗೆ ತಾಗಿ ನಾನೇನು ಸತ್ತೋಗ್ಬಿಡ್ತೇವೆ ಅನ್ನೋ ಅಷ್ಟೊಂದು ವಿಪರೀತ ಮಳೆ ಬೀಳ್ತಾ ಇದೆ. ಹೆದರ್ಕೊಳ್ಳುವಷ್ಟು ಮಳೆ, ಗುಡುಗು ಮಿಂಚು, ಭೋಗ್ಗೆರುವ ಮಳೆ, ಮುಗಿಲೇನ್ ಹರಿದ್ ಬಿತ್ತೋ ಅನ್ನೋ ಹಾಗೆ ಅಂತೀವೊಮ್ಮೆ. ಏನ್ರಿ ಇಷ್ಟು ಮಳೆ ಬೀಳ್ತಾ ಇದೆ, ಮುಗಿಲೇನ್ ಹರಿದ್ ಬಿತ್ತ ಅಂತ ಹೇಳಿ ಧಾರಾಕಾರ ಮಳೆ ಬೀಳುವಾಗ ಮಹೇಶ ಏನಂತಾನೆ? ನಮ್ಮ ಹಾಗೆ ಅಯ್ಯೋ ನಾನು ಈ ಮಳೆಯಲ್ಲಿ ಸತ್ತೇ ಹೋಗ್ಬಿಡ್ತೀನಿ ಅನ್ನೋಲ್ಲ. ಮುಗಿಲು ಹರಿದು ಬಿದ್ದಡೆ ನನಗೆ ಮಜ್ಜನ ಕೆರೆದೆಂಬೆನು. ತಾಯಿ ಹೇಳ್ತಿದ್ದಾರೆ. ಯಾಕೆ? ಕಾಡಿನಲ್ಲಿ ಬರ್ತಾ ಇದ್ದಾರೆ ತಾಯಿ, ನಡೆದು ಬರ್ತಾ ಇದ್ದಾರೆ. ಅಂಧಕಾರ, ಘೋರಾಂಧಕಾರದಲ್ಲಿ ಆ ಗೊಂಡಾರಣ್ಯದಲ್ಲಿ ಬರುವಾಗ ಆ ತಾಯಿಯ ಸ್ಥಿತಿ ಏನಾಗಿರಬಾರದು? ಮುಗಿಲು ಹರಿದು ಬಿದ್ದಡೆ, ನಮಗೇನಾದ್ರೂ ಹೀಗೆ ಹೋಗ್ತಾ ಇರ್ತೀವಿ, ನಾವು ಪಕ್ಕನೆ ಏನ್ ಮಾಡ್ತೀವಿ? ಎಲ್ಲಾದ್ರೂ ನಮಗೆ ಆ ಮಳೆಯಿಂದ ನೆನೆಸ್ಕೊಳ್ಬಾರ್ದಂತ ಎಲ್ಲಾದ್ರೂ ನಿಲ್ತೀವಿ, ಒಂದು ಕಟ್ಟಡದ ಕೆಳಗೇನೋ ಅಥವಾ ಎಲ್ಲೋ ಒಂದು ಗಿಡದ ಕೆಳಗೇನೋ ಎಲ್ಲಾದ್ರೂ ನಿಲ್ತೀವಿ. ಆದ್ರೆ ತಾಯಿ ಏನಂದ್ರು? ಯಾಕೆ? ಈ ತಾಯಿ ಮಹೇಶ್ವರ ಸ್ಥಳದ ವಚನ ಇದು. ಮುಗಿಲು ಹರಿದು ಬಿದ್ದಡೆ ನನಗೆ ಮಜ್ಜನಕ್ಕೆ ಕೆರೆದೆಂಬೆನು. ಆಯ್ತು ಬಿಡಿಪ್ಪ, ಮಳೆಯಲ್ಲಿ ತೋರಿಸ್ಕೊಂಡಲ್ಲ, ದೇವರೇ ನನ್ನ ಮಜ್ಜನಕ್ಕೆ ಇದನ್ನ ಅರೇಂಜ್ಮೆಂಟ್ ಮಾಡಿದ್ದಾನೆ, ವ್ಯವಸ್ಥೆ ಮಾಡಿದ್ದೇನೆ ಅಂತ ಅಂದಿದ್ದಾರೆ. ಗಿರಿ ಮೇಲೆ ಬಿದ್ದಡೆ ನನಗೆ ಪುಷ್ಪವೆಂಬೆನು. ಈಗ ಲ್ಯಾಂಡ್ ಸ್ಲೈಡ್ ಅಂತ ಆಗ್ತವೆ ಉತ್ತರ ಭಾರತದಲ್ಲಿ ಹೋದಾಗ, ಒಮ್ಮೆ ಭೂಮಿನೇ ಕುಸಿದು ಬೀಳ್ತಾವೆ. ಅವಾಗ್ಲೂ ಹೆದರಲ್ಲ ಈ ತಾಯಿ. ಯಾಕೆ? ಮಹೇಶ್ವರ. ಆ ಭೂಕುಸಿತ ಆದಾಗ, ಮಣ್ಣು ಮೈ ಮೇಲೆ ಬಿದ್ದಾಗ, ಗಿರಿ ಮೇಲೆ ಬಿದ್ದಡೆ ನನಗೆ ಪುಷ್ಪವೆಂಬೆನು. ಆ ದೇವರು ನನ್ನ ಮೇಲೆ ಪುಷ್ಪದ ರಾಶಿ ಹಾಕ್ತಾ ಇದ್ದಾನೆ, ಪುಷ್ಪ ವೃಷ್ಟಿ ಮಾಡ್ತಾ ಇದ್ದಾನೆ ಅಂತ ತಾಯಿ ಹೇಳುವಾಗ ಏನಿರಬಹುದು ನೋಡಿ. ಚನ್ನಮಲ್ಲಿಕಾರ್ಜುನಯ್ಯ ಶಿರ ಹರಿದು ಬಿದ್ದಡೆ, ಏನೋ ಆಗಿ ನನ್ ತಲೆನೇ ಕತ್ತರಿಸಿ ಬಿದ್ದಡೆ, ನಾನು ಅದಕ್ಕೂ ಹೆದರೋಲ್ಲ. ಪ್ರಾಣ ನಿಮಗರ್ಪಿತವೆಂಬೆನು, ಪ್ರಾಣ ನಿಮಗರ್ಪಿತವೆಂಬೆನು. ಈ ಭಾವನೆಯಲ್ಲಿ ನಾವು ಇರ್ಬೇಕು. ಮಹೇಶ್ವರ ಅಂದ್ರೆ ಅವನಿಗೆ ಅತಿ ಮಳೆ, ಅತಿ ಬಿಸಿಲು, ಅತಿ ಚಳಿ ಇಂಥವೆಲ್ಲ ಮಾತಾಡಕ್ ಹೋಗಲ್ಲ ಅವನು. ನಾವ್ ನೋಡ್ರಿ ಹೆಜ್ಜೆಗಂತೀವಿ, ಏನ್ ಬಿಸಿಲು ರೀ, ಏನ್ ಮಳೆ ರೀ, ಏನ್ ಚಳಿ ರೀ, ಇವ್ ಮಾತಿಗಂತೀವಿ, ಎಲ್ಲೂ ಹೊಂದ್ಕೊಳ್ಳಲ್ಲ. ಮಹೇಶ್ವರನಿಗೆ ಇವು ಯಾವ ಗೊಡವೆ ಇರೋಲ್ಲ. ಹೊರಗಿನ ವಾತಾವರಣ ಅವನ ಮೇಲೆ ಏನು ಪರಿಣಾಮ ಬೀರೋಲ್ಲ. ಮಳೆ ಇರಲಿ, ಬಿಸಿಲಿರ್ಲಿ, ಚಳಿ ಇರಲಿ, ಏಕೆ ಹೇಳಿ? ಅವನೆಲ್ಲ ಅರ್ಪಿತ ಮಾಡ್ಬಿಟ್ಟಿದ್ದಾನೆ, ಯಾವುದಕ್ಕೂ ಹೆದರೋಲ್ಲ. ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗೆ ಅರ್ಪಿತವೆಂಬೆನು. ಯಾಕೆ? ಮಹೇಶನ ಒಂದು ಗುಣಧರ್ಮ ಅದು. ಹೀಗಾಗಿ ಜೇಡರ ದಾಸಿಮಯ್ಯನವರು ಒಂದು ವಚನದಲ್ಲಿ ಹೇಳ್ತಿದ್ದಾರೆ ನೋಡಿ, ಹೇಗಿದೆ ಅದನ್ನ ನೋಡಿ, ಓದಿ ಆಡಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜೇಡರ ದಾಸಿಮಯ್ಯನವರ ವಚನ. ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಹೊರೆದು ನೋಡುವ ಬಿಸಿನಿಯ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆತ್ತದೆ ಇದ್ದಡೆ ಕರವಿತ್ತಿಕೊಂಬ ನಮ್ಮ ರಾಮನಾಥನು. ಇದು ಆದ್ಯ ವಚನಕಾರ ಜೇಡರ ದಾಸಿಮಯ್ಯನವರ ವಚನ. ಸಮಗ್ರ ವಚನ ಸಂಪುಟ 7, ವಚನ ಸಂಖ್ಯೆ 871. ಎಲ್ಲರಿಗೂ ಶರಣಾರ್ಥಿಗಳು.
ಜೇಡ್ರ ದಾಸಿಮಯ್ಯನವರು, ಬಸವ ಪೂರ್ವದ ಒಬ್ರು ಶರಣರಿವರು. ಏನ್ ಹೇಳ್ತಿದ್ದಾರೆ? ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ವರದು ನೋಡುವ ಮಿಸುನಿಯ ಚಿನ್ನದಂತೆ. ಮಿಸುನಿಯ ಚಿನ್ನದಂತೆ ಅಂದ್ರೆ ಹೊಳೆಯುವ ಗ್ಲಿಟರಿಂಗ್ ಗೋಲ್ಡ್. ಕನ್ನಡ ಇದು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಮಿನುಗುತ್ತಿರುವಂತಹ ಹೊಳೆಯುತ್ತಿರುವಂತಹ ಚಿನ್ನ. ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ವರದು ನೋಡುವ ಮಿಸುನಿಯ ಚಿನ್ನದಂತೆ, ಅರದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇರ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಹೇಗೆ? ಏನ್ ಮಾಡ್ಬೇಕು? ಆ ನಮ್ಮ ಪರಮಾತ್ಮ ಪರವಸ್ತು ಏನ್ ನಮ್ಮನ್ ಮಾಡ್ತಿರ್ತಾನೆ? ಮತ್ತೆ ಪರೀಕ್ಷೆಯನ್ನು ಮಾಡ್ತಿರ್ತಾನೆ. ಹೇಗೆ ಮಾಡ್ತಾನೆ ಅವನು? ಹೇಗೆ ಪರೀಕ್ಷೆ ಮಾಡ್ತಾನಂದ್ರೆ, ವರೆದು ನೋಡುವ ಮಿಸುನಿಯ ಚಿನ್ನದಂತೆ. ಈಗ ಬಂಗಾರದ ಒಂದು ತುಂಡನ್ನ ಒಯ್ದು ಆ ಒಬ್ಬ ಅಕ್ಕಸಾಲಿಗನ ಹತ್ರ ಹೋದಾಗ ಅವನು ತಿಕ್ಕಿ 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 ನೋಡ್ತಾನೆ, ಒಂದು ಟೆಸ್ಟ್ ಮಾಡ್ತಾನೆ, ಹೌದು ಇದು ಚೊಕ್ಕ ಬಂಗಾರ ಇದೆ ಅಂತ ಹೇಳ್ತಾನೆ. ಒರೆದು ನೋಡ್ತಾನೆ, ಅವನು ತಿಕ್ಕಿ ತಿಕ್ಕಿ ನೋಡ್ತಾನೆ. ಹಾಗೆ ಈಗ ನಿಮ್ಮ ಶ್ರೀಗಂಧ ಬೇಕು. ಶ್ರೀಗಂಧ ಮಾಡೋದಾದ್ರೆ ಏನ್ ಬೇಕು? ಆ ಕೊರಳನ್ನ ತೆಗೆದುಕೊಂಡು ನಾವು ತೇಯಬೇಕು ಆ ಮನೆಯ ಮೇಲೆ, ಅರದ್ ನೋಡ್ಬೇಕು. ಚಂದನವನ್ನ ಅರದಾಗ್ಲೇ ಶ್ರೀಗಂಧ ಬರುದು. ಹಾಗೇನೆ ಈ ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ. ಈ ಕಬ್ಬಿಣದೊಂದು ಸಲಾಕೆ ಇದೆ ಅಂತ ಇಟ್ಕೊಳ್ಳಿ. ಅದನ್ನೇನ್ ಮಾಡೋದಿದೆ? ಅದನ್ನ ಅರಿಯೋಕ್ ಬರುತ್ತೆ. ಅದರಿಂದ ಏನು ಅರದ್ರೂ ಏನಾದ್ರೂ ಸಿಗುತ್ತಾ? ಇಲ್ಲ. ಅದರ ತರಾನೂ ಇರ್ಬೇಕು. ಆ ಕಬ್ಬಿನ ಕೋಲಿನ ತರ ಬೆದರದೆ ಬೆಚ್ಚದೆ ಇರ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಆವಾಗ ನಮಗೆ ಪರವಸ್ತು ಒಲಿಯುತ್ತದೆ, ಪರಮಾತ್ಮ ಒಲಿಯುತ್ತಾನೆ. ಕಬ್ಬಿನ ಕೋಲಿನಂತೆ ಬೆದರಬಾರದು, ಬೆಚ್ಚಬಾರದು. ಕಬ್ಬಿನ ಕೋಲಿನಿಂದ ಏನ್ ಮಾಡಕ್ಕಾಗುತ್ತೆ ಹೇಳಿ? ಅದನ್ನೇನು ಅರದು ಚಂದನದ ಹಾಗೆ ಶ್ರೀಗಂಧ ತೆಗಿಬಹುದಾ? ಇಲ್ಲ. ಅದನ್ನೇನಾದ್ರೂ ತಿಕ್ಕಿ ತಿಕ್ಕಿ ಮಿಸುನಿಯ ಚಿನ್ನದಂತೆ ಮಾಡಬಹುದಾ? ಇಲ್ಲ. ಅದು ಕಬ್ಬಿನ ಕೋಲೆ ಅದು, ಯಾವಾಗ್ಲೂ ಕಬ್ಬಿನ. ಆ ತರ ನಾವು ಎದಕ್ಕೂ ಬೆದರಬಾರ್ದು, ಎದಕ್ಕೂ ಬೆಚ್ಚಬಾರ್ದು. ಯಾಕೆಂದ್ರೆ ಮಹೇಶ. ಹಾಗಾದಾಗ ಮಾತ್ರ ನಾನು ಯಾವುದಕ್ಕೂ ಹೆದರೋಲ್ಲ, ನಾನು ಯಾವುದಕ್ಕೂ ಬೆಚ್ಚೋಲ್ಲ, ಅಂಜೋಲ್ಲ, ಅದಕ್ಕೊಲ್ಲ ಅಂತಿದ್ದಾಗ ಮಾತ್ರ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಇದು ಮಹೇಶ ಸ್ಥಳದಲ್ಲಿ ನಾವು ಹೀಗಿರ್ಬೇಕು ಅನ್ನೋಕೆ ಹಿರಿಯ ಶರಣರಾದ ಜೇಡ್ರ ದಾಸಿಮಯ್ಯನವರು ನಮಗೆ ಇಲ್ಲಿ ಹೇಳ್ತಿದ್ದಾರೆ. ಹಾಗೇನೆ ಬಸವಣ್ಣನವರ ಗುರುದೇವರ ಒಂದು ವಚನ ಬರ್ತಾ ಇದೆ, ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಕಾಮಿಸುತ್ತಿದೆ, ಸಾಮೀಪ್ಯವಿದೆ, ಸಾರೋಪ್ಯವಿದೆ, ಸಾಯುಜ್ಯವಿದೆ, ಧರ್ಮವಿದೆ, ಅರ್ಥವಿದೆ. ಅಕ್ಕ ಬಸವಣ್ಣನವರ ವಚನ ಓದಿ. ಅಕ್ಕ ಬಸವಣ್ಣನವರ ವಚನ ಓದಿ ಅಮ್ಮ. ಉರ್ಲಿಂಗ ಪದ್ಯಗಳದಲ್ಲ. ಆಯ್ತ್ರಿ. ಲಿಂಗಕ್ಕೆಂದೇ ನೆನೆವೆ, ಲಿಂಗಕ್ಕೆಂದೇ ಮಾಡುವೆ, ಲಿಂಗಕ್ಕೆಂದೇ ಕೊಡುವೆ ನೋಡಯ್ಯ. ಸಕಲ ಪದಾರ್ಥಗಳ ಲಿಂಗಕ್ಕೆಂದೇ ಭಾವಿಸುವೆ, ಆವ ಗುಣಗಳರಿಯನಯ್ಯ. ಲಿಂಗಕ್ಕೆಂದೇ ಕಾಮಿಸುವೆನು ನಿಷ್ಕಾಮಿಯಾಗಿ, ಎನ್ನ ದೇಹೇಂದ್ರಿಯ ಮನ ಪ್ರಾಣಾದಿಗಳು ಲಿಂಗದ ಸತಿಗಳಾಗಿ. ಲಿಂಗಕ್ಕೆಂದೇ ಬಯಸಿ ಲಿಂಗ ಪ್ರಾಣಿಗಳಾದ ಕಾರಣ, ಲಿಂಗಕ್ಕೆಂದೇ ಕೊಟ್ಟು ಕೊಂಬೆನು ಅನರ್ಪಿತವನರಿಯನು ಕೂಡಲ ಸಂಗಮ ದೇವ. ವಚನ ಧರ್ಮಾನುಸಾರ ಇದು ಬೇರೆ ಇದ್ರಲ್ಲಿ ಕಾಣಿಸ್ತದ. ಸಮಗ್ರ ಇಲ್ಲ. ಈಗ ಗುರುದೇವರ ಶರಣು ಅಕ್ಕ, ನೀವು ಓದುವಾಗ ಚೆನ್ನಾಗಿ ಓದ್ಬೇಕು. ಇಲ್ಲಿ ನೋಡಿ, ಅವಗುಣಗಳ ನರಿಯನಯ್ಯ, ನಿಧಾನವಾಗಿ ಓದ್ಬೇಕು. ಇಲ್ಲಿ ನೋಡಿ, ನೀವು ಅವಗುಣಗಳ ನರಿಯನಯ್ಯ ಅಂತ ಓದ್ಬೇಕು. ಇರ್ಲಿ. ಈಗ ಮಹೇಶ ಸ್ಥಳದಲ್ಲಿ ಬರುವಂತ ಈ ವಚನ ಏನಂದ್ರೆ, ನಮ್ಮ ಗುರಿ ಏನು, ಮಹೇಶನಾಗಿ ನಮ್ಮ ಕರ್ತವ್ಯವೇನು, ನಾವೇನ್ ಮಾಡ್ಬೇಕು? ಲಿಂಗಕ್ಕೆಂದೇ ನೆನೆವೆ, ಲಿಂಗಕ್ಕೆಂದೇ ಮಾಡುವೆ, ಲಿಂಗಕ್ಕೆಂದೇ ಕೊಡುವೆ ನೋಡಯ್ಯ. ಮತ್ತೇನು ಇಲ್ಲ. ಮತ್ತೇನಾದ್ರೂ ನಾನು ನೆನಿತೀನ? ಇಲ್ಲ. ಮತ್ತೇನಾದ್ರೂ ಮಾಡ್ತೀನ? ಇಲ್ಲ. ಮತ್ತೆದಕ್ಕಾದ್ರೂ ಕೊಡ್ತೀನ? ಇಲ್ಲ. ನನ್ನ ಇಡೀ ಜೀವನದ ಗುರಿ, ನಾನು ಮಾಡುವ ಎಲ್ಲಾ ಕರ್ಮಗಳು ಲಿಂಗಕ್ಕೆಂದೇ ನೆನೆವೆ, ಲಿಂಗಕ್ಕೆಂದೇ ಮಾಡುವೆ, ಲಿಂಗಕ್ಕೆಂದೇ ಕೊಡುವೆ ನೋಡಯ್ಯ. ನನ್ನ ಹತ್ರ ಏನಿದೆಯಲ್ಲ ಸಕಲ ಪದಾರ್ಥಗಳ ಲಿಂಗಕ್ಕೆಂದೇ ಭಾವಿಸುವೆ. ಅವನೇ ಕರುಣಿಸಿದ್ದು, ಪರವಸ್ತುವೇ ಕರುಣಿಸಿದ್ದು. ಸಕಲ ಪದಾರ್ಥಗಳನ್ನೇನು ಅವನು ಕರುಣಿಸಿದಾನಲ್ಲ, ಅದನ್ನೆಲ್ಲ ಲಿಂಗಕ್ಕೆಂದೇ ಭಾವಿಸುವೆ. ಅವ ಗುಣಗಳ ನರಿಯನಯ್ಯ. ಷಡ್ವರ್ಗಗಳಿರ್ಲಿ, ಸಪ್ತ ಮದಗಳಿರ್ಲಿ, ಅಷ್ಟ ಮದಗಳಿರ್ಲಿ, ಸಪ್ತ ವ್ಯಸನಗಳಿರ್ಲಿ, ಇವನ್ನೆಲ್ಲ ಅವಗುಣಗಳನ್ನು ನಾನು ಅರಿಯೇ, ನನಗೆ ಗೊತ್ತಿಲ್ಲ. ಕಾಮಿಸ್ತೀನಿ, ನಾನು ಪ್ರೇಮಿಸ್ತೀನಿ. ಯಾರನ್ನ? ಲಿಂಗಕ್ಕೆಂದೇ ಕಾಮಿಸುವೆನು. ಒಬ್ಬ ನಿಷ್ಕಾಮಿಯಾಗಿ. ನಿಷ್ಕಾಮಿ ಅಂದಾಗ ಏನು? ಅಲ್ಲಿಂದ ಮತ್ತೆ ನನಗೆ ಏನಾದ್ರೂ ಪ್ರಯೋಜನ ಆಗುತ್ತೆ ನಾನು ಕಾಮಿಸೋದ್ರಿಂದ, ಪ್ರೀತಿಸೋದ್ರಿಂದ, ಹೀಗಾಗಿ ಆ ಪ್ರಯೋಜನಕ್ಕಾಗಿ ನಾನು ಕಾಮಿಸ್ತಾ ಇದ್ದೀನಲ್ಲ. ನಿಷ್ಕಾಮಿಯಾಗಿ ಪ್ರೇಮಿಸ್ಬೇಕು, ನಿಷ್ಕಾಮಿಯಾಗಿ ಕಾಮಿಸಬೇಕು. ಯಾರನ್ನ? ಲಿಂಗನ್ನ. ಅದಕ್ಕೆ ಲಿಂಗಾಂಗ ಸಮರತಿ ಅಂತಾರೆ.
ಎಲ್ಲಾ ನನ್ನ ದೇಹೇಂದ್ರಿಯ ಮನಃಪ್ರಾಣಾದಿಗಳು ಲಿಂಗದ ಸತಿಗಳಾಗಿ ಲಿಂಗಕ್ಕೆಂದೇ ಬಯಸಿ ಲಿಂಗ ಪ್ರಾಣಿಗಳಾದ ಕಾರಣ ಲಿಂಗಕ್ಕೆಂದೇ ಕೊಟ್ಟು ಕೊಂಬೆನು. ಅವನು ನಾನು ಕೊಡ್ತೀನಿ, ಅವನು ನನಗೆ ಪರಸ್ಪರ ಕೊಡ್ತಾನೆ. ಅನರ್ಪಿತವನರಿಯೇನು, ಏನು ಸಲ್ಲಿಸಬಾರ್ದು ಅದನ್ನ ನಾನು ಸಲ್ಲಿಸೋಲ್ಲ ಅಂತ ಕೂಡಲ ಸಂಗಮ ದೇವ ಅಂತ ಗುರುದೇವರು ಹೇಳ್ತಿದ್ದಾರೆ. ಹೀಗಾಗಿ ಇಡೀ ವಚನ ಲಿಂಗ 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 ಬಿಟ್ಟು ಏನೂ ಮಾತಾಡ್ತಾನೆ ಇಲ್ಲ. ಮಹೇಶ ಸ್ಥಳದಲ್ಲಿ ಲಿಂಗಕ್ಕೆಂದೇ ನೆನವೆ, ಲಿಂಗಕ್ಕೆಂದೇ ಮಾಡುವೆ, ಲಿಂಗಕ್ಕೆಂದೇ ಕೊಡುವೆ, ಲಿಂಗಕ್ಕೆಂದೇ ಕಾಮಿಸುವೆ, ಲಿಂಗದ ಸತಿಯಾಗಿ ಲಿಂಗಕ್ಕೆಂದೇ ಬಯಸಿ ಲಿಂಗ ಪ್ರಾಣಿಯಾಗಿ ಬಿಡ್ತಿದ್ದೀನಿ. ಎದೆ ಮೇಲಿನ ಲಿಂಗ ಬಿಟ್ಟು ಮತ್ತೇನಾದ್ರೂ ನಾನು ಮಾಡ್ತೀನಿ ಅಂದ್ರೆ ಅದು ಮಹೇಶ ಸ್ಥಳದಲ್ಲಿ ಅದೆಲ್ಲ ನಡೆಯೋಲ್ಲ. ಹೀಗಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಮುಂದಿನ ವಚನ ಪುರಿಲಿಂಗ ಪೆದ್ದಿಗಳದು ನಿಧಾನವಾಗಿ ಓದಿ, ಪ್ರತಿಯೊಂದು ಶಬ್ದವನ್ನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪುರಿಲಿಂಗ ಪೆದ್ದಿ ವಚನ. ನಾನು ಕಾಮಿಸುತ್ತಿಪ್ಪ ವಸ್ತುವಿನಲ್ಲಿ ಸಾಲೋಕ್ಯವಿದೆ, ಸಾಮೀಪ್ಯವಿದೆ, ಸಾಯುಜ್ಯವಿದೆ, ಸಾರೂಪ್ಯವಿದೆ, ಸಾಯುಜ್ಯವಿದೆ, ಧರ್ಮವಿದೆ, ಅರ್ಥವಿದೆ, ಕಾಮವಿದೆ, ಮೋಕ್ಷವಿದೆ, ನಾನರಸುವ ಬಯಕೆ ಎಲ್ಲವೂ ಇದೆ. ಎನ್ನ ಧ್ಯಾನ ಜಪ ತಪದಿಂದ ಸಾಧ್ಯವಪ್ಪ ಸಿದ್ಧಿ ಎಲ್ಲವೂ ಇದೆ ನೋಡ. ಶ್ರೀ ಗುರುವಿನ ಕಾರುಣ್ಯದಿಂದ ಮಹಾವಸ್ತು ಕರಸ್ಥಳಕ್ಕೆ ಬಂದ ಬಳಿಕ ಸರ್ವ ಸುಖಗಳೆಲ್ಲವೂ ಇವೆ ಇದೆ ನೋಡ. ಇನ್ನು ಎನ್ನ ಬಯಲ ಭ್ರಮೆಯೊಳಗೆ ಹೋಗಿಸದಿರಯ್ಯ. ನಿಮ್ಮ ಬೇಡಿಕೊಂಬೆನು ನಿಮಗೆ ಎನ್ನಾಣೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಉರಿಲಿಂಗ ಪೆದ್ದಿ ಪ್ರಿಯ. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 1417. ಜೈ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು ಗುರುಗಳಿಗೆ. ಶರಣು ಹಿರಿಯ ಶರಣರಾದ ಸರ್ಪಭೂಷಣಯ್ಯನವರು ಅತ್ಯಂತ ಸೊಗಸಾಗಿ ಇದನ್ನ ಪಠಿಸಿದರು. ಉರುಲಿಂಗ ಪೆದ್ದಿಗಳ ವಚನ. ನಾನು ಕಾಮಿಸುತ್ತಿಪ್ಪ ವಸ್ತು ಪರವಸ್ತು, ಅದೇ ನನ್ನ ಇಷ್ಟಲಿಂಗ. ಯಾಕೆ ನಾನು ಇಷ್ಟೊಂದು ಅದನ್ನ ಕಾಮಿಸುತ್ತಿದ್ದೇನೆ, ಯಾಕೆ ನಾನು ಇಷ್ಟೊಂದು ಪ್ರೇಮಿಸುತ್ತಿದ್ದೇನೆ ಅಂದ್ರೆ ಅಲ್ಲಿ ಸಾಲೋಕ್ಯ ಇದೆ. ಸಾಲೋಕ್ಯ ಅಂದ್ರೆ ಶಿವಲೋಕ. ಸಾಮೀಪ್ಯವಿದೆ, ಯಾರ ಸಮೀಪ ಇದೆ? ಶಿವನ ಸಮೀಪವಿದೆ. ಸಾರೂಪ್ಯವಿದೆ ಅಂದ್ರೆ ಶಿವನ ರೂಪ ಇದೆ. ಸಾಯುಜ್ಯವಿದೆ ಅಂದ್ರೆ ಅವನ ಸಾನ್ನಿಧ್ಯ ನಮಗೆ ಸಿಗ್ತಾ ಇದೆ. ಯಾವಾಗ ನಾನು ಇಷ್ಟಲಿಂಗ ಕರಹಸ್ತದಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಆರಂಭಿಸುತ್ತಿದ್ದೇನೆಯೋ ನನಗೆ ಶಿವಲೋಕ ಕಾಣಿಸ್ತಾ ಇದೆ, ಶಿವನ ಸಮೀಪ ಹೋಗ್ತಾ ಇದ್ದೀನಿ, ಶಿವನ ಸ್ವರೂಪ ಕಾಣಿಸ್ತಾ ಇದೆ. ಹಾಗೇನೆ ಆ ಪರಮಾತ್ಮನ ಒಂದು ಸನ್ನಿಧಿ, ಅವನ ಆಶೀರ್ವಾದ, ಕರುಣೆ, ಇವೆಲ್ಲವೂ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಇವೆಲ್ಲವನ್ನು ಈ 4 ಹಂತಗಳು ದ್ವೈತ ವೈಷ್ಣವರು, ದ್ವೈತ ಶೈವ ಸಿದ್ಧಾಂತಗಳು ಇವೆಲ್ಲ ಈ ಪದವಿಗಳಿಗಾಗಿ ಅವರು ವರ್ಷಗಟ್ಟಲೆ ತಪಸ್ಸನ್ನು ಮಾಡ್ತಾರೆ ಈ 4 ಪದವಿ ನಮಗೆ ಸಿಗಲಿ ಅಂತ ಹೇಳಿ. ಆದ್ರೆ ನಮ್ಮದು ಹಾಗಲ್ಲ. ನಮ್ಗೆ ಇವೆಲ್ಲ ಬೇಕಾಗಿಲ್ಲ. ಎಷ್ಟೋ ವಚನಗಳಲ್ಲಿ ಇವೆಲ್ಲ ನಿರಾಕರಿಸಿ ಬಿಡ್ತಾರೆ. ನನ್ಗೆ ಸಾಲೋಕ್ಯನೂ ಬೇಡ, ಸಾಮೀಪ್ಯನೂ ಬೇಡ, ಸಾರೂಪ್ಯನೂ ಬೇಡ, ಸಾಯುಜ್ಯ ಬೇಡ. ಯಾಕೆ ಅಂದ್ರೆ ನನ್ನ ಹತ್ರ ಇದೆ ಈಗಾಗ್ಲೇ ಪರವಸ್ತು. ಆ ಕುರುಹಿನ ರೂಪಿನಲ್ಲಿ ನನ್ನ ಕರಹಸ್ತದಲ್ಲಿ ಅವನಿದ್ದಾನೆ. ಇವೆಲ್ಲನೂ ಇದೆ. ಧರ್ಮವಿದೆ, ಅರ್ಥವಿದೆ, ಕಾಮವಿದೆ, ಮೋಕ್ಷವಿದೆ. ನನಗೇನ್ ಬೇಕೋ ಅದೆಲ್ಲ ಇದೆ ರೀ. ನಾನು ನಡೆಸುವ ಬಯಕೆ ಎಲ್ಲವೂ ಇದೆ. ಹೇಗೆ? ಎನ್ನ ಧ್ಯಾನ ಜಪ ತಪದಿಂದ ಸಾಧ್ಯವೆಪ್ಪ ಸಿದ್ಧಿ ಎಲ್ಲವೂ ಇದೆ. ಸರ್ಪಭೂಷಣ ಶಿವಯೋಗಿಗಳೇ, ತಾವು ಮ್ಯೂಟ್ ಮಾಡ್ಕೊಳ್ಳಿ. ಸರ್ಪಭೂಷಣ ಪರೇ ಮ್ಯೂಟ್ ಮಾಡ್ಕೊಳ್ರಪ್ಪ ನೀವು. ಮಾಡಿತ್ರಪ್ಪ. ಅದಕ್ಕೆ ನಾನು ಈಗ ಯಾಕೆ ಇದನ್ನೆಲ್ಲ ನನ್ಗೆ ಯಾಕೆ ಸಿಕ್ಕಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ದಿನಾಲು ಲಿಂಗ ಧ್ಯಾನ ಜಪ ತಪ ಆ ಇಷ್ಟಲಿಂಗ ಪೂಜೆಯಲ್ಲಿ ಅದೆಲ್ಲ ಮಾಡೋದ್ರಿಂದ ಇದೆಲ್ಲ ಸಾಧ್ಯ ಆಗ್ಬಿಟ್ಟಿದೆ, ನನಗೆ ಸಿದ್ಧಿ ಆಗ್ಬಿಟ್ಟಿದೆ, ಎಲ್ಲವೂ ಇದೆ ನೋಡ. ಆದ್ರೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ರೀ. ಯಾಕೆ ಇಷ್ಟಲಿಂಗವನ್ನು ನಾವು ಧರಿಸ್ತಾ ಇಲ್ಲ ಎದೆ ಮೇಲೆ? ಯಾಕೆ ನಾವು ಲಿಂಗ ಪೂಜೆಯನ್ನು ಮಾಡಿಕೊಳ್ತಾ ಇಲ್ಲ? ಇಷ್ಟೆಲ್ಲ ಹೇಳಿದ್ರಲ್ಲ, ಎಲ್ಲ ಇದೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಎಲ್ಲ ಧರ್ಮದಲ್ಲಿ ಇವೆಲ್ಲ ಹೇಳ್ತಾರೆ. ಇವೆಲ್ಲ ನೀವು ಸಿದ್ಧಿಸಿಕೊಳ್ಬೇಕು ಅಂತ. ಇಲ್ಲೇನ್ ಹೇಳಿದ್ರು ಶರಣರು? ಎನ್ನ ಧ್ಯಾನ ಜಪತಪದಿಂದ ಸಾಧ್ಯವಪ್ಪ ಸಿದ್ಧಿ ಎಲ್ಲವೂ ಇದೆ ನೋಡ ಅಂತ ಹೇಳಿದ್ರು. ಹೇಗೆ ಇದೆ ಅದು? ಶ್ರೀ ಗುರುವಿನ ಕಾರುಣ್ಯದಿಂದ ಮಹಾವಸ್ತು ಕರಸ್ಥಲಕ್ಕೆ ಬಂದ ಬಳಿಕ ಪರವಸ್ತು ಅಥವಾ ಮಹಾವಸ್ತು ಏನ್ ಮಾಡಿದ್ರು ಗುರುದೇವರು? ಅದನ್ನ ನಮ್ಮ ಕರಸ್ಥಲಕ್ಕೆ ಕೊಟ್ರು. ಆ ಕರಸ್ಥಲಕ್ಕೆ ಬಂದ ಬಳಿಕ ಸರ್ವ ಸುಖಗಳೆಲ್ಲವೂ ಇವೆ ನೋಡ.
ಹೀಗಾಗಿ ಇನ್ನೂ ಎನ್ನ ಬಯಲ ಭ್ರಮೆಯೊಳಗೆ ಹೊಗಿಸದಿರಯ್ಯ ನಿಮ್ ಬೇಡ್ಕೊಳ್ತಾ ಇದ್ದೀನಿ. ಅದೇ ಆಗ್ತಾ ಇರೋದೀಗ. ಒಂದು ದೊಡ್ಡ ಕೊರತೆ ಏನಂದ್ರೆ, ಎನ್ನ ಬಯಲ ಭ್ರಮೆಯೊಳಗೆ ಹೊಗಿಸದಿರಯ್ಯ ಅಂತ ಇವ್ರು ಬೇಡ್ಕೊಂಡ್ರು 12ನೇ ಶತಮಾನದಲ್ಲಿ ಉರ್ಲಿಂಗ ಪೆದ್ದಿ, ಒಬ್ಬ ಚೋರ, ಒಬ್ಬ ಕಳ್ಳ, ಶಿವಶರಣನಾಗಿ ಪರಿವರ್ತಿತನಾಗಿ ಸಂಸ್ಕೃತ ಕನ್ನಡದಲ್ಲಿ ಅಪಾರ ಪಾಂಡಿತ್ಯವನ್ನು ಪಡೆದ ವಚನಗಳನ್ನು ರಚಿಸಿದ ಮಹಾರಾಷ್ಟ್ರದ ಒಬ್ಬ ಶರಣ, ಕನ್ನಡವನ್ನು ಕಲಿತು ರಚಿಸಿದ ವಚನಗಳನ್ನು ರಚಿಸಿದ ಶರಣ ಏನಂದ 12ನೇ ಶತಮಾನದಲ್ಲಿ, ಎನ್ನ ಬಯಲ ಭ್ರಮೆಯೊಳಗೆ ಹೊಗಿಸದಿರಯ್ಯ ನಿಮ್ಮ ಬೇಡಿಕೊಂಬೆನು. ನಾವು ಬೇಡ್ಕೊಳ್ಬೇಕಲ್ಲ. ನಮ್ಮ ಭ್ರಮೆ ಎಲ್ಲ ನಷ್ಟವಾಗಿದೆಯೇ? ಇಲ್ಲ, ಇಲ್ಲ, ಇನ್ನೂ ಇದೆ, ಹೋಗ್ತಾನೆ ಇಲ್ಲ. ಕರೀತಾರೆ, ಹೋಗೋಣ ಬನ್ನಿ, ಅಲ್ಲೊಂದು ಇದ್ ನಡೀತಾ ಇದೆ, ನಡೀರಿ ಹೋಗೋಣ. ಕಾಲ್ ತುಳಕ್ಕೆ ಸಾಯೋಣ, ನಡೀತಾ ಇದೆ, ಹೋಗೋಣ, ನಡ್ರಿ ಬರ್ತೀನಿ, ಅಲ್ಲಿ ಅಪಾರವಾದ ನಮಗೆ ಪುಣ್ಯ ಸಿಗುತ್ತೆ, ಬನ್ನಿ ಹೋಗೋಣ. ಮರಣವಾದ್ರೂ ಆಗ್ಲಿ ಹೋಗೋಣ. ಯಾಕೆ? ಬಯಲ ಭ್ರಮೆ, ಬಯಲ ಭ್ರಮೆ. ಈ ಇಡೀ ವಚನ ಶ್ರೀ ಗುರುವಿನ ಕಾರುಣ್ಯದಿಂದ ಮಹಾವಸ್ಥೆ ಕರಸ್ಥಳಕ್ಕೆ ಬಂದ ಬಳಿಕ ಸರ್ವ ಸುಖಗಳೆಲ್ಲವೂ ಅಂತ ಅತ್ಯಂತ ನಿಷ್ಠೆಯಿಂದ ಖಚಿತವಾಗಿ ನಿಖರವಾಗಿ ಹೇಳ್ತಾ ಇರುವಾಗ ಮತ್ತೆ ಬೇರೆ ಬೇರೆ ಬಯಲ ಭ್ರಮೆಯೊಳಗೆ ಯಾಕೆ ಹೋಗಬೇಕು? ಹೋಗುತ್ತೀರಿ, ಕೇಳೋಲ್ಲ. ಅದಕ್ಕೆ ಇಂತ ಅತ್ಯಂತ ನಿಷ್ಠಾವಂತ ಶರಣರು ಹೇಳ್ತಿದ್ದಾರೆ, ಎನ್ನ ಬಯಲ ಭ್ರಮೆಯೊಳಗೆ ಹೊಗಿಸದಿರಯ್ಯ ಅಂತ ಅವರೇ ಪರವಸ್ತುವಿಗೆ ಬೇಡ್ಕೊಳ್ತಿರುವಾಗ ನಾವ್ಯಾವ ಲೆಕ್ಕ? ನೀವು ಹಾಗೇನಾದ್ರೂ ಬೇರೆ ಭ್ರಮೆಯೊಳಗೆ ನನ್ನನ್ನೇನಾದ್ರೂ ಹೊಗಿಸಿದ್ರೆ ನಿಮಗೆ ಎನ್ನಾನೆ, ನಿಮಗೆ ಎನ್ನಾನೆ. ದೇವರಿಗೆ ಆನೆ, ದೇವರಿಗೆ ಆನೆ ಬೇಡ್ಕೊಳ್ಳೋದು ಏನು ಸಾಮಾನ್ಯವಾದ ಕೆಲಸ ಅಲ್ಲ. ಈಗೇನಾದ್ರೂ ಇದೆಲ್ಲ ಇಷ್ಟಲಿಂಗದ ಯೋಗದಿಂದ, ದೃಷ್ಟಿ ಯೋಗದಿಂದ ನನ್ನ ಬಿಟ್ಟು ಏನಾದ್ರೂ ನೀನು ಬಿಟ್ಟು ಬೇರೆ ಭ್ರಮೆಯಲ್ಲಿ ನನ್ನ ಹಾಕಿದ್ದಾದ್ರೆ, ನನ್ನ ಹೊಗಿಸಿದ್ದಾದ್ರೆ ನಿಮಗೆ ಎನ್ನಾನೆ, ದೇವರೊಡನೆ ಆನೆ ಮಾಡಿಕೊಳ್ಳೋದು. ನೋಡಿ ಎಷ್ಟೊಂದು ಧೈರ್ಯ ಇರಬೇಕು ನಮ್ಮ ಶರಣರಿಗೆ. ಸುಂದರವಾದ ವಚನ. ಶ್ರೀ ಗುರುವಿನ ಕಾರುಣ್ಯದಿಂದ ಮಹಾವಸ್ಥೆ ಕರವಸ್ಥಲಕ್ಕೆ ಬಂದ ಬಳಿಕ ಸರ್ವ ಸುಖಗಳೆಲ್ಲವೂ ಇದೆ ಅಂತ ಆ ಒಂದು ಸತ್ಯದಲ್ಲಿ ನಾವು ಬದುಕಬೇಕು. ನೋಡಿ 2 ಸಾರಿ ಹೇಳ್ತಿದ್ದಾರೆ, ಸರ್ವ ಸುಖಗಳೆಲ್ಲವೂ ಇವೆ ಇವೆ ನೋಡ ಅಂತ 2 ಸಾರಿ ಹೇಳುವಾಗ ಅವರ ಒಂದು ನಿಷ್ಠೆಯನ್ನ, ಅದೇ ನೈಷ್ಠಿಕ ಭಕ್ತಿ ಮಹೇಶ ಸ್ಥಳದಲ್ಲಿ ಇರೋದು, ಅದನ್ನ ಗಮನಿಸಿ ಬಯಲ ಭ್ರಮೆಯೊಳಗೆ ನಾವು ಹೋಗೋದು ಬೇಡ ಅಂತ ಹೇಳ್ತಾ ಮುಂದೆ ಈ ಸುಂದರವಾದ ಮಹೇಶ ಸ್ಥಳದಲ್ಲಿ ಆದಯನವರು ವಚನ ಹೇಳ್ತಾ ಇದ್ದಾರೆ. ಯಾರಾದ್ರೂ ನಿಧಾನವಾಗಿ ಓದಿ, ಯಾಕೆಂದ್ರೆ ಇವು ಒಂದೊಂದು ಶಬ್ದ ವಿಚಿತ್ರ ಇರ್ತಾವೆ, ಸಾವಕಾಶವಾಗಿ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಆದಯ ಶಿವಪಥವನ್ನರಿದು ಲಿಂಗನಿಷ್ಠೆಯಿಂದ ಕೋಭಾವ ಬಲಿದು ಕರಿಗೊಂಡು ಘನವೇದ್ಯವಾಗಿ ನಿಂದು ನಿಜವನೆಮ್ಮಿ ಸಚ್ಚಿದಾನಂದ ಸುಖಮಯನಾಗಿ ಮಾಯೆ ಕೆಟ್ಟು ಮರವೇ ಬಿಟ್ಟು ಮರಣವಳಿಯಬೇಕು. ಇದಲ್ಲದೆ ಬಿಂದುವಿಂದಾದ ತ್ರಿಬದ್ಧ ಕ್ರಿಯೆ ಎಂದರಿಯದೆ ಬಾಹ್ಯ ಕ್ರಿಯೆಯೊಳೊಂದಿದಡೆ ಸುರಪ ಸರಿ ಹರಿ ವಿರಿಂಚಿಗಳಾದಡು ಮಾಯೆ ಕೆಡದು ಮರವೇ ಬಿಡದು. ಮೃತ್ಯುವಗಿದು ಕಾಲನ ಬಾಯಿಗೆ ಕೆಡಹದೆ ಮಾನದಯ್ಯ, ಇದ ಬಲ್ಲೆನಾಗಿ ನಾನೊಲ್ಲೆ ಸೌರಾಷ್ಟ್ರ ಸೋಮೇಶ್ವರ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1100. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ಆದಯನವರು ಹೇಳ್ತಿದ್ದಾರೆ, ಶಿವಪಥವನ್ನು ಅರಿಬೇಕು. ಅರಿತು ಲಿಂಗ ನಿಷ್ಠೆ ಇಂತ ಏನೇ ಮಾತಾಡ್ತಾ ಇದೀವಲ್ಲ, ಏಕೋಭಾವ ಬಲಿಬೇಕು. ಏಕೋಭಾವ, ಇದು ಬಿಟ್ಟು ಬೇರೆ ಏನಿಲ್ಲ. ಮತ್ತದಿದೆ ಇದಿದೆ ಅದಿದೆ ಇದಿದೆ ಅದ್ ಮಾಡೋದ್ ಬೇಡ. ಲಿಂಗ ನಿಷ್ಠೆ ಇಂದೇಕೋ ಭಾವ ಬಲಿಬೇಕು. ಇಟ್ ಶುಡ್ ಗೆಟ್ ಮ್ಯಾಚ್ಯೂರ್ಡ್, ಇಟ್ ಶುಡ್ ಬಿಕಮ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್. ಕರಿಗೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ಇರಬೇಕು. ಘನ ವೇದ್ಯವಾಗಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು, ನಿಲ್ಬೇಕು. ಆ ಏಕೋಭಾವ ಲಿಂಗದಲ್ಲಿ ಬಲಿಬೇಕು, ಕರಿಗೊಳ್ಬೇಕು ಅಂದ್ರೆ ಹೆಚ್ಚಾಗ್ಬೇಕು. ಘನವೇದ್ಯವಾಗಿ ಅಂದ್ರೆ ಇನ್ನೂ ಹೆಚ್ಚಾಗಿ ನಿಜವನೆಮ್ಮಿ ಅಂದ್ರೆ ಆ ಸತ್ಯವನ್ನ ನಾವು ನಂಬಬೇಕು. ಇಲ್ಲ ಇದೇ ನನಗೆ ಇದೆ ಹಿಂದಿನ ವಚನದಲ್ಲಿ ಹೇಳಿದಾಗೆ ಇದನ್ ಬಿಟ್ಟು ನನಗೆ ಏನೂ ಇಲ್ಲ, ಎಲ್ಲಾ ಸರ್ವ ಸುಖ ಅದ್ರಲ್ಲಿ ನನ್ಗೆ ಸಿಗ್ತಾ ಇದೆ ಅಂತ ಒಂದು ಸತ್ಯವನ್ನ ನಂಬಿ ಸಚ್ಚಿದಾನಂದ ಸುಖಮಯನಾಗಿರ್ಬೇಕು. ಅದಾದ್ರೂ ಕೂಡವೇ ಮಾಯೆ ಬರೋದು. ಆ ಮಾಯೆ ಕೆಟ್ಟು ಮರವೇ ಬಿಟ್ಟು ಮರಣವಳಿಯಬೇಕು. ನಮಗೆ ಸಾವಿಲ್ಲ, ಶರಣರಿಗೆ ಸಾವಿಲ್ಲ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಅತ್ಯಂತ ಹಿರಿಯ ಶರಣರದು ಹೋದಾಗ ಅಳಬಾರ್ದು ನಾವು. ಯಾಕೆಂದ್ರೆ ನಮಗೆ ಮರಣವಿಲ್ಲ. ನಾವು ಮಾಯೆ ಕೆಟ್ಟವರು, ಮರವೇ ಬಿಟ್ಟವರು, ಮರಣವಳಿಸಿಕೊಂಡವರು. ಇದಲ್ಲದೆ ಬಿಂದುವಿಂದಾದ ತ್ರಿಬದ್ಧ ಕ್ರಿಯೆ ಎಂದರಿಯದೆ, ಅಂದ್ರೆ ನಾದ ಬಿಂದು ಕಳಾತೀತ ಅದೆಲ್ಲ ಮಾತಾಡ್ತೀವಲ್ಲ, ಎಂದರಿಯದೆ
ಈ ತ್ರಿಬದ್ಧ ಕ್ರಿಯೆ ಇದೆಲ್ಲ ನಾದ ಬಿಂದುಗಳೇ, ಅವೆಲ್ಲ ಮೇಲಿನ ಇದರಿಂದ ಬಂದಿದ್ದಾವೆ, ನಮ್ಗೆ ಗೊತ್ತದು ಶಿವ ಪಥದಲ್ಲಿ ಅವೆಲ್ಲ ನೋಡಿದೀವಿ ನಾವು. ಪಶ್ಚಿಮ ಚಕ್ರ, ನಿಶೂನ್ಯ ಚಕ್ರ, ಬ್ರಹ್ಮಚಕ್ರದಲ್ಲಿ ಈ ಬಿಂದು ಕಾಲ ಇದೆಲ್ಲ ನೋಡಿದ್ವಿ ನಾವು. ಕಾಲ ಬಿಂದು, ನಾದ ಬಿಂದು ಕಲೆ ಅದೆಲ್ಲ ನೋಡಿದ್ವಿ. ಅದು ತ್ರಿಬದ್ಧ ಕ್ರಿಯೆ ಹೇಗಾಯ್ತು, ಹೇಗೆ ಅದು ಕೆಳಗಡೆ ಆಚಾರ ಲಿಂಗದ ತನಕ ಬಂತು, ಆ ತ್ರಿಬದ್ಧ ಕ್ರಿಯೆ ಅದನ್ನ ನಾವು ನೋಡಿದೀವಿ. ಓಂ ಅಕ್ಷರದ ಒಂದು ವಿಸ್ತರಣೆಯಲ್ಲಿ ನಾವು ನೋಡಿದ್ವಿ. ಅದನ್ನ ಅರಿಬೇಕು ಎಂದು ಅರಿಯದೆ ಬಾಹ್ಯ ಕ್ರಿಯೆಗೊಂದಾದರೆ ಅಂದ್ರೆ ಏನು ಮತ್ತೆ ಹೇಳ್ತಾರೆ. ನಾನು ಮೇಲಿನ ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ, ಅದನ್ ಮಾಡ್ರಿ, ಆ ದೇವ್ರಿಗೆ ಹೋಗಿ ಹೀಗ್ ಮಾಡ್ರಿ, ಈ ದೇವ್ರಿಗೆ ಹೋಗಿ ರುದ್ರಾಭಿಷೇಕ ಮಾಡಿಸಿ, ಅಲ್ಲಿ ಹೋಗಿ ಅದನ್ನ ಮಾಡಿ. ಬಾಹ್ಯ ಕ್ರಿಯೆಯೊಂದಿದ್ದರೆ ಏನಾಗುತ್ತೆ ಅಲ್ಲಿ, ಅಂತದೇನಾದ್ರೂ ನಾವು ಮಾಡಿದರೆ, ಆತ ಏನವ್ರು ಹೇಳ್ತಿದ್ದಾರೆ ಲಕ್ಷ ಕೊಟ್ಟು ಕೇಳಿ, ಅಂತದೇನಾದ್ರೂ ಇಷ್ಟೆಲ್ಲಾ ಗೊತ್ತಿದ್ದು, ಇಷ್ಟೆಲ್ಲಾ ಶಿವಯೋಗದ ಪಾಠವನ್ನು ಕೇಳಿಯೂ ಬಾಹ್ಯ ಕ್ರಿಯೆಯಲ್ಲಿ ನಾವು ಏನಾದ್ರೂ ತೊಡಗಿದ್ದಾದ್ರೆ, ಸುರಪ, ಹರಿ, ವಿರಂಚಿ. ಸುರಪ ಅಂದ್ರೆ ಎಲ್ಲಾ ದೇವದೇವತೆಗಳು, ಹರಿ ಅಂದ್ರೆ ವಿಷ್ಣು, ವಿರಂಚಿ ಅಂದ್ರೆ ಬ್ರಹ್ಮ. ಅವ್ರಿಗೂ ಕೂಡ ಮಾಯೆ ಕೆಡದು ಮರೆವೆ ಬಿಡದು. ಅವ್ರ ಕತೆ ಹೇಳ್ತಾರಲ್ಲ, ಅವ್ರದೆಲ್ಲ ಕತೆ ನೀವು ಓದಿರ್ಬಹುದು. ಹರಿ ಕತೆ ಕೇಳಿದಿರಾ, ಈ ಬ್ರಹ್ಮನ ಕತೆ ಕೇಳಿದಿರಾ, ಸರಸ್ವತಿ, ಲಕ್ಷ್ಮಿ, ಅಯ್ಯೋ 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 ಅದೇನೋ ಎಷ್ಟೊಂದು ಪುರಾಣ. ಅಲ್ಲೊಂದು ಅವ್ರು ಹೇಳೋ ಇದು ಗಂಟೆಗಟ್ಲೆ ಹೇಳ್ತಾನೆ ಹೋಗ್ತಾರೆ. ಯಾಕೆ, ಅವೆಲ್ಲ ಕತೆಗಳು ಮಾಯದ್ದೇ ಇರುತ್ತೆ. ಆ ಕತೆಗಳಲ್ಲಿ ಮರೆವೆದ್ದೇ ಇರುತ್ತೆ. ನೀವು ಓದಿ ಅವ್ರ ಕತೆಗಳನ್ನ, ಅವ್ರಿಗೆ ಮಾಯೆ ಕತೆಗಳನ್ನ ಹೇಳ್ತಾ ಹೋಗ್ತವೆ. ಮೃತ್ಯುವಿಗದು ಕಾಲನ ಬಾಯಿಗೆ ಕೆಡಹದೆ ಮಾನದಯ್ಯ. ಎಲ್ಲಿ ಶರಣರಿಗೆ ಮೃತ್ಯುವೇ ಇಲ್ಲ, ಸಾವೇ ಇಲ್ಲ. ಆದ್ರೆ ಇಲ್ಲಿ ಇದೆಲ್ಲಾ ಬಿಟ್ಟು ಶಿವಯೋಗದ ನಿಜವಾದ ಅರ್ಥವನ್ನು ಅರಿಯದೆ ನಾವು ಬೇರೆ ಏನಾದ್ರೂ ಹುಚ್ಚುಚ್ಚಾರ ಮಾಡ್ತಾ ಹೋದ್ರೆ, ಬೂಟಾಟಿಕೆ ಮಾಡ್ತಾ ಹೋದ್ರೆ, ಮೃತ್ಯುವಿಗದು ಕಾಲನ ಬಾಯಿಗೆ ಕೆಡಹದೆ ಮಾನದಯ್ಯ. ಎಲ್ರು ಹೋಗ್ತಾರೆ, ಕಾಲನ ಬಾಯಿಗೆ ಕೆಡಹದೆ ಮಾನದಯ್ಯ ಹೋಗ್ಬೇಕು. ಮತ್ತೆ ಕಾಲಚಕ್ರದಲ್ಲಿ ಎಲ್ರು ಹೋಗ್ಬಿಡ್ತಾರೆ. ರಾಮ ಬಂದ, ಕೃಷ್ಣ ಬಂದ, ಅದಾಯ್ತು ಇದಾಯ್ತು, ರಾವಣ ಅದು ಇದು ಇದೆಲ್ಲ ಬಲ್ಲೆನಾಗಿ ನಾನು ಒಲ್ಲೆನಪ್ಪ, ನಾನು ಒಲ್ಲೆ, ಆ ಬಾಯಿಯ ಕ್ರಿಯೆ ನಾನು ಒಲ್ಲೆ, ನಾನ್ ಬೇಡ ನನಗೆ ಅದು, ಇದೆಲ್ಲ ನನ್ಗೆ ಗೊತ್ತಾಗ್ಬಿಟ್ಟಿದೆ. ಈ ಸುರಪ, ಹರಿ, ವಿರಂಚಿ ಪುರಾಣಗಳನ್ನೆಲ್ಲ ಕೇಳಿದೆ ನಾನು. ಅವ್ರ ಹೆಂಡ್ರು ಅವ್ರನ್ನ ಯಾರೋ ಬಂದ್ ಎತ್ಕೊಂಡು ಹೋದ್ರು, ಕಟ್ರು, ಆದ್ ಮಾಡ್ರಿ ಎಲ್ಲ ಕೇಳಿದೆ ನಾನು. ಕೇಳಿ ಇದೆಲ್ಲ ಬಲ್ಲೆನಾಗಿ ಆ ಬಾಹ್ಯ ಕ್ರಿಯೆ ನಾನು ಒಲ್ಲೆಪ್ಪ, ನಾನು ಒಲ್ಲೆ. ನನಗೇನ್ ಬೇಕಾಗಿದೆ, ಶಿವಪಥವನ್ನರಿದು ಲಿಂಗನಿಷ್ಠೆ ಅಂತ ಏನು ಒಂದು ಏಕೋಭಾವ ಒಲಿದು ಕರಿಗೊಂಡು ಘನವೇದ್ಯವಾಗಿ ನಿಂದು ನಿಜವನೆಮ್ಮಿ ನಾನು ಆರಾಮಾಗಿ ಸಚ್ಚಿದಾನಂದ ಸುಖಮಯನಾಗಿ ಬಾಳ್ತಾಯಿದ್ದೇನೆ. ಯಾಕಂದ್ರೆ ನನಗೆ ಬಾಯೆ ಮರವೇ ಮರಣ ಇಲ್ಲ. ಯಾಕೆ, ನಾನೊಬ್ಬ ಶಿವಶರಣ ಮಾಹೇಶ್ವರ, ವೀರ ಮಾಹೇಶ್ವರ ನಾನು. ನನಗೆ ಮರವೇ ಇಲ್ಲ, ಮಾಯೇ ನನಗೆ ಬಾಧಿಸೋಕ್ ಸಾಧ್ಯವೇ ಇಲ್ಲ, ಮರಣವಂತೂ ಮೊದಲೇ ಇಲ್ಲ. ನೋಡಿ ಅದೇನವರು ಇದನ್ನ ನೋಡಿ, ನನಗೆ ಬಾಹ್ಯ ಕ್ರಿಯೆಗಳು ಒಂದಿದೆ, ಅದ್ ನಮ್ಗೆ ಗೊತ್ತಿದೆ, ಇದೆಲ್ಲ ಕತೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಆದ್ರೂ ನಾವು ಕೇಳ್ತೀವಿ ಒಮ್ಮೊಮ್ಮೆ. ಅದಕ್ಕೆ ಅವರೇ ಇನ್ನೇ ಒಂದು ವಚನ ಹೇಳಿದ್ರು, ಹೇಗೆ ಇರ್ತಾನೆ ಮಹೇಶ್ವರ ಅನ್ನೋದು. ಹೇಳಿ ಯಾರಾದ್ರೂ ಓದಿ ಅದೇನವರು ವಚನ. ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಆದಯ್ಯ ಶರಣ. ಹಿಡಿದ ವ್ರತ ಬಿಡುವವನಲ್ಲ, ಲಿಂಗವಲ್ಲದನ್ಯವನ್ನೊಲ್ಲ, ಅನ್ಯ ದೈವ ಕೆರಗ ಮರ್ತ್ಯದ ಮನುಕರ ಮನ್ನಿಸ ಹಿಂಗ ಕೊಲಬಾರದ ಅರಿಗಳ ಗೆಲುವ ಕಲಿ ತಾನಾಗಿ ಅದೆಂತೆಂದೊಡೆ ಪರಶ್ರೇಯಂ ಪದಾರ್ಥಂ ಚ ವರ್ಜೇಯತ್ತ ಭಾವಶುದ್ಧಿಮಾನ್ ಲಿಂಗನಿಷ್ಠ ನಿಯುಕ್ತಾತ್ಮ ಮಹೇಶ್ವರ ಇತಿ ಸ್ವತ್ತಂ ಎಂಬುದಾಗಿ ಜೀವಭಾವ ಹಿಂಗೆ ಶಿವಭಾವದಿ ಜೀವಿಸಿಪ್ಪನಯ್ಯ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಮಹೇಶ್ವರನು. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1151. ಶರಣು ಶರಣಾರ್ಥಿ. ಶರಣು ಸುನೀತಕ್ಕ. ಆದಯ್ಯನವರು ಅವರೇ ಹೇಳಿದ್ರು, ಹೇಗಿರ್ತಾನೆ ಈ ಮಹೇಶ್ವರ, ಹಿಡಿದ ವ್ರತವ ಬಿಡುವವನಲ್ಲ. ಒಂದ್ ತಿಂಗಳಲ್ಲಿ ಇಷ್ಟಲಿಂಗ್ ಪೂಜೆ ಮಾಡ್ಕೊಂಡ್ವಿ, ಮುಂದಿನ ತಿಂಗಳು ಏಕೋ ಇಷ್ಟಲಿಂಗ್ ಪೂಜೆ ಮಾಡ್ಕೊಳಕ್ ಮನಸ್ಸಾಗ್ತಾ ಇಲ್ಲ ರೀ, ಏನೋ ಎಲ್ರು ಎಷ್ಟೋ ಮಾಡ್ಕೊಂಡೆ, ಏನು ಪ್ರಯೋಜನ ಆಗ್ತಾ ಇಲ್ಲ, ಯಾವ ಬದಲಾವಣೆನೂ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾನು ಮಾಡೋದ್ ಬಿಟ್ಬಿಟ್ಟಿದೀನ್ರಿ ಅಂತ ಹೇಳೋದು ಹಿಡಿದ ವ್ರತವ ಬಿಡುವವನೆಲ್ಲ. ಮಹೇಶ ಹೀಗೆಲ್ಲ ಮಾತಾಡೋಲ್ಲ ರೀ. ಲಿಂಗವಲ್ಲದನ್ಯವನ್ನಲ್ಲ. ಮತ್ತೇನೇನು ಬಂದು ಹೇಳಿದ್ರು, ಆ ಪೂಜೆ ಮಾಡು ಈ ಪೂಜೆ ಮಾಡು, ಇಲ್ಲ, ಸಾಧ್ಯವೇ ಇಲ್ಲ. ಲಿಂಗವಲ್ಲದನ್ಯವನ್ನಲ್ಲ. ಅನ್ಯ ದೈವಕ್ಕೆ ಅವ್ನು ಎರಗೋನಲ್ಲ. ಕರ್ಕೊಂಡು ಹೋಗ್ತಾರೆ, ಅವ್ನಿಗೆ ಮನಸ್ಸು ತುಂಬಾ ಬೇಜಾರಾಗ್ಬಿಡುತ್ತೆ. ಅನ್ಯ ದೈವಕ್ಕೆ ಅವ್ನಿಗೆ ಎರಗೋಕ್ ಮನಸ್ಸೇ ಆಗೋಲ್ಲ. ವೃತ್ಯದ ಮನುಜರ ಮಣ್ಣಿಸ. ಇವ್ ನೋಡ್ತಾರಲ್ಲ, ಈಗ ನಾವು ನೋಡ್ತಾ ಇದ್ದೀವಿ ಸುತ್ತಮುತ್ತ ಏನ್ ನಡೀತಾ ಇದ್ದೀವಿ ನೋಡ್ತೀವಿ. ಅವ್ರನ್ನ ಹೇಗೆ ಕ್ಷಮಿಸೋಕಾಗುತ್ತೆ ಹೇಳಿ? ಗೊತ್ತಿದೆಯಲ್ಲ ನಮಗೆ ಸತ್ಯ. ಅವ್ರು ಮಾಡೋ ಇದೆಲ್ಲ ನಾಟಕವನ್ನು ನೋಡಿದಾಗ
ಕೆಟ್ಟನ್ಸುತ್ತಾ ಇದೆ, ಅವ್ರಿಗೋಗಿ ನಾವು ಕ್ಷಮಿಸೋಕಾಗುತ್ತಾ? ಮನಸ್ಸು ಕೇಳಲ್ಲ. ನೃತ್ಯದ ಮನುಜರ ಮನೀಸ. ಆತ ಹಿಂದೆ ಅನೇಕ ವಚನಗಳಲ್ಲಿ ನಾವು ನೋಡಿದ್ವಿ, ಶುಚಿರ್ಭೂತನಾಗ್ತಿರ್ತಾನೆ ಅಂತ ಹೇಳಿದ್ವಿ ಅಲ್ಲಿ ಮಹೇಶನ ಒಂದು ಗುಣಕರ್ಮದಲ್ಲಿ. ಪರಸತಿ ಪರದ್ರವ್ಯವ ಆತ ಮುಟ್ಟ, ಕೊಟ್ಟಡೆ ಕೈಕೊಳ್ಳ ಲಿಂಗ ನಿಷ್ಠಾ ಭಕ್ತಿಯ ಹಿಂಗ, ಕೊಲಬಾರದ ಅರಿಗಳ ಗೆಲುವ ಕಲಿ ತಾನಾಗಿ. ಕೊಟ್ಟಡೆ ಕೈಕೊಳ್ಳ ಅಂದ್ರೆ ಇಷ್ಟಲಿಂಗ ಅವನ ಕರಹಸ್ತದಲ್ಲಿ ಬಂದಿದೆ ಈಗ. ಲಿಂಗ ನಿಷ್ಠಾ ಭಕ್ತಿಯ ಹಿಂಗ, ಹಿಂಗ ಅಂದ್ರೆ ಏನು? ಆ ನಿಷ್ಠಾ ಭಕ್ತಿ ಅವನಲ್ಲಿ ಎಂದೂ ಕಡಿಮೆಯಾಗದು, ಹಿಂಗದು. ಅವನಲ್ಲಿರುವಂತಹ ಲಿಂಗ ನಿಷ್ಠಾ ಭಕ್ತಿಯ ಹಿಂಗ ಅಂದ್ರೆ ಏನು? ಹಿಂಗದು. ಕೊಲಬಾರದ ಅರಿಗಳ ಅಂದ್ರೆ ಅವ್ರಿಗೆ ಎಂದೂ ಸಾಧ್ಯವಿಲ್ಲ ಆ ವೈರಿಗಳನ್ನ ಕೊಲ್ಲೋದು, ಅವರನ್ನ ಗೆಲ್ತಾನೆ ವಾ. ಪರಸ್ತ್ರೀಯಂ ಪದಾರ್ಥಂ ಚ ವರ್ಜಯೇ. ಭಾವಶುದ್ಧಿಮಾನ, ಅವನ ಪರಸ್ತ್ರೀ ಗೊತ್ತಿಲ್ಲ, ಪರ ಪದಾರ್ಥ ಗೊತ್ತಿಲ್ಲ, ಅವನ ಭಾವ ಅತ್ಯಂತ ಶುದ್ಧವಾಗಿರ್ತಾ ಇದೆ. ಲಿಂಗನಿಷ್ಠಾನುಯುಕ್ತಾಂ ಮಹೇಶ್ವರ ಇತಿ ಸ್ಮೃತಃ. ಪರಸ್ತ್ರೀ ಗೊತ್ತಿಲ್ಲ, ಪರಧನ ಗೊತ್ತಿಲ್ಲ, ಪರದ್ರವ್ಯ ಗೊತ್ತಿಲ್ಲ, ಅವನು ಯಾವಾಗದು ಹಿಡಿದ ವ್ರತ ಬಿಡೋನಲ್ಲ. ಜೀವ ಭಾವ ಹಿಂಗಿ, ಜೀವದ ಮೇಲೆ ಅಂತೂ ಎಳ್ಳಷ್ಟೂ ಅವನಿಗೆ ನನ್ನ ಜೀವ, ನಾನು ಅತ್ಯಂತ ಅದನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಇಂತ ಇಲ್ಲ. ಅವನು ಯಾವಾಗ್ಲೂ ಲಿಂಗನಿಷ್ಠೆ 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 ಬಿಟ್ಟು ಮತ್ತೇನೂ ಇಲ್ಲ. ಅವನ ಭಾವ ಎಲ್ಲ ಶಿವಭಾವದಿ ಜೀವಿಸಪ್ಪನಯ್ಯ. ಯಾರು? ನಿಮ್ಮ ಮಹೇಶ್ವರನು, ನಿಮ್ಮ ಮಹೇಶ್ವರನು ಅಂತ ಆದೇನವರು ಹೇಳ್ತಾ ಇದ್ದಾರೆ ಬಂಧುಗಳೇ. ಎಷ್ಟು ಸೊಗಸಾದ ವಚನ. ಹೀಗಾಗಿ ನಾವು ಇಲ್ಲಿಗೆ ಅದನ್ನ ನಿಲ್ಲಿಸಿ ಈಗ ಪೂರ್ವಾಶ್ರಯ ನಿರಸನ ಸ್ಥಳ ಅಂತ ಒಂದು ಮುಂದಿನ ಸ್ಥಳಕ್ಕೆ ಬರ್ತಾ ಇದೆ. ಇದೇ ಮತ್ತೆ ಮಹೇಶದಂಡಿಯ ಅಂಗಸ್ಥಳ. ಏನಿದು? ಈ ಸ್ಥಳ ಅರ್ಥ ಮಾಡ್ಕೊಳ್ಬೇಕು ನೀವು. ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂದ್ರೆ, ಇದಕ್ಕೂ ಶಿವಯೋಗಕ್ಕೆ ಏನ್ ಸಂಬಂಧ ಅಂತ ಅನೇಕ ಶರಣರ ತಲೆಯಲ್ಲಿ ಬಂದಿರಬಹುದು. ಅಲ್ಲ, ಇವ್ರು ಶಿವಯೋಗ ಹೇಳ್ತೀನಿ ಅಂತ ಹೇಳಿದ್ರು, ಲಿಂಗ ಪೂಜೆ ಹೇಗ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು, ಇದನ್ನೆಲ್ಲ ಯಾಕೆ ಶುರು ಮಾಡಿದ್ದಾರೆ ಅಂದ್ರೆ ಇವೆಲ್ಲ ಬೇಕು. ಪೂರ್ವಾಶ್ರಯ ನಿರಸನ ಸ್ಥಳ ಅಂದ್ರೆ ಈ ಸ್ವಾನುಭವದ ನೆಲೆಯಲ್ಲಿ ಬರೋಕ್ಕಿಂತ ಮುಂಚೆ, ಅಥವಾ ಇಂತಹ ತಾಯಿ ಭಾರತಿ ಇರ್ಬೋದು, ರುದ್ರಪ್ಪ ಇರ್ಬೋದು, ಅಥವಾ ಇಲ್ಲಿ ಸೇರಿದ ಅನೇಕ ಶರಣೆಯರ ಸಂಘ ನಿಮಗೆ ಸಿಗೋಕ್ಕಿಂತ ಮುಂಚೆ, ಅಥವಾ ಹೊಸದಾಗಿ ಸ್ವಾನುಭವದ ನೆಲೆಯಲ್ಲಿ ಏನ್ ಜಾಯ್ನ್ ಆಗಿರ್ತಾರಲ್ಲ, ಪೂರ್ವಾಶ್ರಯ ನಿರಸನವನ್ನು ಮಾಡ್ಕೋಬೇಕಾಗ್ತಾ ಇದೆ. ಏನದು ಪೂರ್ವಾಶ್ರಯ? ಪೂರ್ವದಲ್ಲಿ ನಾವು ಅನೇಕ ಆಚಾರ ವಿಚಾರಗಳಿಂದ ತಲೆಯಲ್ಲಿ ತುಂಬಿಕೊಂಡು ಆಚರಿಸಿ ಇಲ್ಲಿ ಬಂದಿರ್ತೀವಿ. ಅವು ಬೇಗನೆ ನಮ್ಮನ್ನು ಬಿಟ್ಟು ಹೋಗಲ್ಲ. ಪೂರ್ವವೆಂಬ ನಡೆದು ಬಂದ ದಾರಿ ಮತ್ತು ಆಶ್ರಯವೆಂಬ ಕರುಣಾದಿ ಗುಣಗಳನ್ನ ಅರಿಯುವುದೇ ಪೂರ್ವಾಶ್ರಯ. ಇನ್ನೂ ಕೆಲವೊಂದು ವಿಚಾರಗಳು ಇರ್ತಾ ಇವೆ. ಇದು ನಿಜವೇ? ಇದಿರಬಹುದೇ? ನಾನು ಬೆಳಗಾವಿಯಲ್ಲಿ ಇಷ್ಟಲಿಂಗದ ಪೂಜೆಯ ವೈಜ್ಞಾನಿಕ ಪರಿಕಲ್ಪನೆಯನ್ನು ಮಾತಾಡುವಾಗ ಒಬ್ರು ಲಾಸ್ಟ್ ಬಂದು ಕೇಳಿದ್ರು, ಇದು ನಿಜವಾಗ್ಲೂ ಇದು ನೀವು ಮಾತಾಡ್ತಿರೋದು ಸತ್ಯವಾ ಅಂತ ಹೇಳಿ. ಯಾಕೆ ಹೇಳಿ? ಆ ಪೂರ್ವಾಶ್ರಯದಲ್ಲಿಯೇ ಇರ್ತಾರೆ ಅವರು, ಇನ್ನೂ ಇರ್ತಾರೆ. ಏನೇನೋ ಆಚಾರ ವಿಚಾರಗಳು ಪೂರ್ವಾಶ್ರಯ ಈ ನೆಲೆಗೆ ಬರೋಕ್ಕಿಂತ ಮುಂಚೆ ಏನೇನೋ ಆಚಾರ, ಏನೇನೋ ವಿಚಾರ, ಮೂಢ, ಅಂಧಾನು ಪರಂಪರೆ, ಏನೇನೋ, ಏನು ಒಂದೋ ಎರಡೋ ಅದನ್ನೇ ಮಾತಾಡೋಕ್ ಶುರು ಮಾಡಿದ್ರೆ ಒಂದ್ ದಿನ ಮಾತಾಡ್ಬೋದು. ಎಷ್ಟೊಂದು ಅಂದ್ರೆ ಮನಸ್ಸು ಚಂಚಲ ಆಗಿಬಿಡ್ತಾ ಇದೆ. ಲಕ್ಷ್ಮೀ ಪೂಜೆ, ಹಣ ಬೇಕಾದ್ರೆ, ವಿದ್ಯೆ ಬೇಕಾದ್ರೆ ಸರಸ್ವತಿ ಪೂಜೆ, ಅದು ಬೇಕಾದ್ರೆ ಆ ದೇವಿ, ಈ ಬೇಕಾದ್ರೆ ಈ ದೇವರು, ಏನೇನು ನಿಮ್ಗೆ ಬೇಕೋ ಅದ್ರ ಮೇಲೆ ಒಂದ್ ದೇವರು. ಸಾವು ಬರಬಾರ್ದ? ಮೃತ್ಯುಂಜಯ ಜಪ ಮಾಡಿ. ಅದ್ ಮಾಡಬಾರ್ದ? ಇದ್ ಮಾಡಿ. ಎಲ್ಲಕ್ಕೂ ಮನಸ್ಸು ಹೇಗೆ? ಯಾವಾಗಲೂ ಅವ್ರು ಹೇಳೋ ಇವೇನಿದಾವಲ್ಲ ಆಚಾರ ವಿಚಾರಗಳ, ಮನಸ್ಸು ಚಂಚಲ ಆಗೋಕೆ ತಡವೇ ಆಗೋಲ್ಲ. ಹಾಗೇನೆ ಭಾವ ಇದೆ ಅಲ್ಲ, ಶಿವಭಾವ ಆಗಿ ಅತ್ಯಂತ ವಿಕಸಿತ ಆಗಬೇಕಾಗಿತ್ತು ನಮ್ಮ ಭಾವ, ಸಂಕುಚಿತ ಆಗಿಬಿಡ್ತಾ ಇದೆ. ಸಂಕುಚಿತ, ಬರೀ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ಭಾವ ಸಂಕುಚಿತ. ಒಂದು ಎಲ್ರಿಗೂ ಸಹಾಯ ಮಾಡಬೇಕು, ಒಂದು ಎಲ್ಲರನ್ನ ನಾನು ಹಚ್ಕೊಂಡು ಹೋಗ್ಬೇಕು, ಈ ಲಿಂಗದ ಒಂದು ನಿಜವಾದ ತತ್ವವನ್ನು ನಾನು ಎಲ್ರಿಗೂ ಹೇಳ್ಬೇಕು. ಇಲ್ಲ, ಪೂರ್ವಾಶ್ರಯದ ಎಲ್ಲಾ ಆಚಾರ ವಿಚಾರ ಅವು ಬೇಗ ಹೋಗೋಲ್ಲ, ಇನ್ನೂ ಸ್ವಲ್ಪ ನಮ್ಮಲ್ಲಿ ಇರ್ತಾವೆ. ನನ್ನ ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ. ಹೀಗಾಗಿ ಆ ತ್ರಿವಿಧ ದೀಕ್ಷೆಯನ್ನ ಯಾಕೆ ನಾವು ಅಷ್ಟೊಂದು ಸುದೀರ್ಘವಾಗಿ ಮಾತಾಡಿದ್ವಿ? ವೇದ ದೀಕ್ಷೆ, ಮಂತ್ರ ದೀಕ್ಷೆ, ಅವನ್ನೆಲ್ಲ ಯಾಕೆ, ಕ್ರಿಯಾ ದೀಕ್ಷೆ ಯಾಕೆ, ಏಳು ಯಾಕೆ ಮಾತಾಡಿದ್ವಿ ಅಂದ್ರೆ, ಆ ತ್ರಿವಿಧ ದೀಕ್ಷೆಯಿಂದ ತನುತ್ರಯಗಳ ಪೂರ್ವಾಶ್ರಯವನ್ನ ಕಳೆಯಬೇಕು. ಅಲ್ಲೆಲ್ಲ ಮಾತಾಡಿದ್ವಿ ನಾವು. ಸಪ್ತ ವ್ಯಸನಗಳ ಬಗ್ಗೆ, ಅರಿಷಡ್ ವರ್ಗಗಳ ಬಗ್ಗೆ, ಅಷ್ಟಮದಗಳ ಬಗ್ಗೆ ಎಲ್ಲ ಹೇಳಿ ಪೂರ್ವಾಶ್ರಯವನ್ನು ಕಳೆದೇ ಮಹೇಶ ಸ್ಥಳಕ್ಕೆ ಬರಬೇಕು. ನಾನು ಏನ್ ಇದ್ದೆ ಹಿಂದೆ ಅನ್ನೋದನ್ನ ಕಂಪ್ಲೀಟ್. ಯು ಶುಡ್ ಸ್ಟಾಪ್ ಟಾಕಿಂಗ್ ಆನ್ ಯುವರ್ ಪಾಸ್ಟ್. ಯು ಶುಡ್ ನೆವರ್ ಟಾಕ್ ಆನ್ ಯುವರ್ ಪಾಸ್ಟ್. ನಾನು ಹಾಗಿದ್ದೇನೆ, ನಾನು ಹೀಗಿದ್ದೆ. ಇಲ್ಲ, ಈಗ ಮಹೇಶ ಸ್ಥಳ ಇದೆಯಲ್ಲ, ಜಸ್ಟ್ ಫಾರ್ಗೆಟ್ ಅಬೌಟ್ ಯುವರ್ ಪಾಸ್ಟ್. ಡೋಂಟ್ ಟಾಕ್ ಅಬೌಟ್ ಯುವರ್ ಪಾಸ್ಟ್. ಪಾಸ್ಟ್ ಬಗ್ಗೆ ಮಾತಾಡಬೇಡಿ.
ಅದಕ್ಕೆ ಇಂಗ್ಲಿಷ್ ನಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪ್ರೆಸೆಂಟ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಕಾಣಿಕೆ ಅಂತ ಅಂತಾರೆ. ಪ್ರೆಸೆಂಟ್ ಅಷ್ಟೇ, ನಾನು ಈಗ ಏನಿದ್ದೀನೋ ಅಷ್ಟೇ ಮಾತಾಡೋದು. ಹೀಗಾಗಿ ಅವರು ಸೊಗಸಾದ 21 ದೀಕ್ಷೆಗಳವು. 3 ದೀಕ್ಷೆಗಳಲ್ಲಿ 21 ದೀಕ್ಷೆಗಳನ್ನು ಕೊಟ್ಟ ನಂತರ ಪಾಸ್ಟ್ ಬಗ್ಗೆ ಏನು ಮಾತಾಡೋದಿಲ್ಲ. ನಾನು ಆ ದೇವ್ರಿಗೆ ಹೋಗ್ತಾ ಇದ್ದೆ, ಅದನ್ನ ಮಾಡ್ತಾ ಇದ್ದೆ, ಅಲ್ಲಿ ಹೋಗ್ತಾ ಇದ್ದೆ, ಆ ಮಂತ್ರ ಅಂತ ಇದ್ದೆ, ಈ ಅಭಿಷೇಕ ಮಾಡಿಸ್ತಾ ಇದ್ದೆ. ಆ ಪೂರ್ವಾಶ್ರಯವನ್ನೆಲ್ಲ ಬಿಡಬೇಕು. ಹಾಗೇನೆ ಪಂಚಪಾತಕಗಳನ್ನು ತ್ಯಜಿಸಬೇಕು. ಯಾವ ಪಂಚಪಾತಕಗಳು? ಪಂಚಪಾತಕಗಳು ಯಾವುವು? ಗುರುದ್ರೋಹ, ಲಿಂಗದ್ರೋಹ, ಪರಹಿಂಸೆ, ಪರಸ್ತ್ರೀ, ಪರನಿಂದೆ, ಪರಹಿಂಸೆ, ಪರಪೀಡೆ. ಈ ಪಂಚಪಾತಕಗಳನ್ನ ನಾವು ತ್ಯಜಿಸ್ಬೇಕು. ಪೂರ್ವಾಶ್ರಯದ ಅಜ್ಞೆ ಕಾಲದ ಏನೇನೋ ಮಾಡಿ ಆಯ್ತು, ಮುಗಿದು ಹೋಗಿದೆ, ಈಗ್ಲಾದ್ರೂ ಬಿಡ್ಬೇಕಿದೆ, ಅದನ್ನ ದಯವಿಟ್ಟು ಬಿಡಬೇಕು. ಆ ಬಿಡೋದಕ್ಕೆ ಏನಂತಾರೆ? ನಿರಸ್ತಗೊಳಿಸಬೇಕು, ನಿರಸನಗೊಳಿಸಬೇಕು. ಇದೇ ಪೂರ್ವಾಶ್ರಯ ನಿರಸನ ಸ್ಥಳವಾಗಿದೆ. ದಯವಿಟ್ಟು ಇನ್ನು ಮುಂದೆಯಾದರೂ ಹಾಗಿದ್ದೆ, ನಾನು ಹೀಗಿದ್ದೆ, ನಾನು ಆ ದೇವರ ಪೂಜೆ ಮಾಡ್ತಾ ಇದ್ದೆ ಅಂತ ಅದನ್ನೆಲ್ಲ ಮಾತಾಡಬಾರದು. ಮಹೇಶ್ವರನು ಸಚ್ಚಿದಾನಂದ ರೂಪವಾದ ಪರಬ್ರಹ್ಮನಲ್ಲಿ, ಪರವಸ್ತುವಿನಲ್ಲಿ ಅತ್ಯಂತ ನಿಷ್ಠೆಯನ್ನಿಟ್ಟು ಸಾಗುವ ಪುಣ್ಯ ಪುರುಷನಾಗಿದ್ದಾನೆ. ಆತ ಸದಾ ಐಕ್ಯಕ್ಕಾಗಿ ಹೋರಾಡ್ತಾನೆ. ಯಾವ ಐಕ್ಯ? ಲಿಂಗೈಕ್ಯ. ಲಿಂಗ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಆ ಸ್ಥಿತಿಗಾಗಿ ಹೋರಾಡ್ತಾ ಇರ್ತಾನೆ. ತನ್ನ ಜೀವನದ ಅಂತಿಮ ಸತ್ಯ ಪರಿಶೋಧನೆಗಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ತನ್ನ ಗುರಿಗೆ ವಿರೋಧವಾಗುವ ಯಾವುದೇ ಅವು ನಿಯಮಗಳಿರ್ಲಿ, ವಿಧಿಗಳಿರ್ಲಿ, ಜಾತಿ, ಕುಲ ಏನೇನೋ ಇರ್ತವೆ, ಶ್ರೀಮಂತಿಕೆ, ಬಡತನ, ಅವನ್ನೆಲ್ಲ ಅಭಿಮಾನಗಳನ್ನು ಬಿಟ್ಬಿಡ್ತಾನೆ. ಅವನಿಗೆ ಏನಾಗ್ಬೇಕಾಗಿದೆ? ಸಿಂಹ ಸಂಸ್ಕಾರ. ಅದು ಉತ್ತರಾಶ್ರಯ ಆಗ್ತಾ ಇದೆ ನೋಡಿ. ಈಗೇನ್ ನಾವು ಅನುಭವದ ನೆಲೆಯಲ್ಲಿ ಮಾತಾಡ್ತೀವಲ್ಲ, ಇದೆಲ್ಲ ಉತ್ತರಾಶ್ರಯ. ದಿನ ಒಂದು ಹೊಸದೇನಾದ್ರೂ ನಮ್ಗೆ ಇಲ್ಲಿ ಕೊಡ್ತಾರೆ, ಹೇಳ್ತಾರೆ, ಅದು ಉತ್ತರಾಶ್ರಯ. ಈ ಸಂಸ್ಕಾರವು ಪೂರ್ವ ಮಲಿನವನ್ನೆಲ್ಲ ದೂರವಿರಿಸಿ ಮನಸ್ಸನ್ನ ಶುದ್ಧೀಕರಣ ಮಾಡ್ತಾ ಇದೆ. ಭಾವವನ್ನ ಶುದ್ಧಿ ರೂಪ ಮಾಡಿ ಶಿವ ದೀಕ್ಷೆಯು ನಮ್ಮನ್ನು ಅತ್ಯುನ್ನತ ಮಟ್ಟಕ್ಕೆ ಎತ್ತಾ ಇದೆ. ಅದಕ್ಕೆ ಗುರುಮಾತೆ ಅಕ್ಕ ಮಹಾದೇವಿಯವರು ಇದನ್ನು ಹೇಗೆ, ಈ ಸ್ಥಿತಿಯನ್ನು ಹೇಗೆ ವರ್ಣಿಸ್ತಾರೆ ಅಂದ್ರೆ, ಓದಿ ಇಲ್ಲಿ ನೋಡಿ ಅಕ್ಕ ಮಹಾದೇವಿಯವರ ಒಂದು ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲಾ ಶರಣರಿಗೂ ಶರಣಾರ್ಥಿಗಳು. ಅಕ್ಕ ಮಹಾದೇವಿ ತಾಯಿಯವರ ವಚನ. ಕುಲ ಮದವೆಂಬುದಿಲ್ಲ ಅಯೋನಿ ಸಂಭವನಾಗಿ, ಛಲ ಮದವೆಂಬುದಿಲ್ಲ ಪ್ರತಿದೋರನಾಗಿ, ಧನ ಮದವೆಂಬುದಿಲ್ಲ ತ್ರಿಕರಣ ಶುದ್ಧನಾಗಿ, ವಿದ್ಯೆ ಮದವೆಂಬುದಿಲ್ಲ ಅಸಾಧ್ಯವ ಸಾಧಿಸಿದನಾಗಿ, ಮತ್ತಾವ ಮದವೆಂಬುದಿಲ್ಲ ನಿನ್ನ ವರ್ಗಯಿಸಿದ ಅದನ್ನ ಹೆಂಗ್ ಓದ್ಬೇಕಂದ್ರೆ ಅಕ್ಕ, ಅದನ್ನ ಹೆಂಗ್ ಓದ್ಬೇಕಂದ್ರೆ, ನೀನು ಅವಗ್ರಹಿಸಿದ ಕಾರಣ ಚನ್ನಮಲ್ಲಿಕಾರ್ಜುನನಯ್ಯ ನಿಮ್ಮ ಶರಣನು ಅಕಾಯ ಚರಿತ್ರನಾಗಿ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 176. ಶರಣಾರ್ಥಿಗಳು. ಪೂರ್ವಾಶ್ರಯದಲ್ಲಿ ಏನಾಗಿತ್ತು ಗೊತ್ತಾ? ನನ್ನ ಒಂದು ಅತ್ಯುತ್ತಮ ಕುಲದಲ್ಲಿ ನಾನು ಹುಟ್ಟಿದ್ದೇನೆ, ನನ್ನದು ಬ್ರಾಹ್ಮಣ ಕುಲ, ನಾನು ಆ ದೇವರ ಮುಖದಿಂದ ಹುಟ್ಟಿ ಬಂದಿದ್ದೇನೆ, ನೀವೆಲ್ಲ ಪಾದದಿಂದ ಹುಟ್ಟಿದ್ದೀರಿ ಅಂತ ಹೇಳಿ ಆ ಮದದಿಂದ ಬಳಲ್ತಾ ಇದ್ರು. ನಮ್ಮ ಶರಣರಿಗೆ ಕುಲಮದ ಅನ್ನೋದಿರೋದಿಲ್ಲ, ಕುಲ ಮದವೆಂಬುದಿಲ್ಲ. ಅಯೋನಿ ಸಂಭವನಾಗಿ ಇದೆ, ಅದು ತಂದೆ ತಾಯಿ ಎಲ್ಲ ಇರ್ತದೆ. ಆದ್ರೆ ಅದನ್ನ ಬಹಳ ತಲೆಗೆ ಹಚ್ಕೊಳ್ಬಾರ್ದು. ನನ್ನ ತಾಯಿ ಹೀಗಿದ್ರು, ನನ್ನ ತಂದೆ ಹೀಗಿದ್ರು, ಆ ಕುಲ ಜಾತಿ ತಂದೆ ತಾಯಿಯರ ಅಭಿಮಾನ, ಅದು ದುರಭಿಮಾನ ಆಗಬಾರ್ದು. ಛಲಮದವೆಂಬುದಿಲ್ಲ ಪ್ರತಿದೋರನಾಗಿ. ಗುರು ದೀಕ್ಷೆ ಪಡೆದ ಮಹೇಶ್ವರ ಸ್ಥಳಿ ಇವನು. ಅಂತವನಿಗೆ ಯಾವ ಅಭಿಮಾನವೂ ಇರೋಲ್ಲ. ಅವ ಈಗ ಏನಾಗಿದ್ದಾನೆ? ಗುರುವಿನ ಪುತ್ರ. ನಾವೆಲ್ಲ ಈಗ ಬಸವ ಬಳ್ಳಿಯ ಹೂಗಳು, ಗುರುವಿನ ಪುತ್ರರು. ಅದನ್ನ ಹೇಳುವಾಗ ನಮಗೆ ಅಭಿಮಾನ ಇದೆ, ಆನಂದ ಇದೆ. ಗುರುವಿನ ಪದತಲದಲ್ಲಿ ತನ್ನತನವನ್ನೇ ಸಮರ್ಪಿಸಿದ ಅವನು ಛಲಮದ ವಿರಹಿತ. ವಿದ್ಯಾಮದ ಇಲ್ಲ, ಧನಮದ ಇಲ್ಲ, ಏನೇನೂ ಇಲ್ಲ ಅವನಿಗೆ. ಛಲ, ಧನ, ವಿದ್ಯಾ ಯಾವುದೂ ಇಲ್ಲ. ಅದ್ಬಿಡಿ, ಮತ್ತೆ ಯಾವ ಮದವೂ ಇಲ್ಲ. ತಾಯಿಯಲ್ಲಿ ಮುಗಿಸ್ಬಿಡ್ತಾ ಇದ್ದಾರೆ. ನೀವು ಯಾವುದೇ ಮದ ಹೇಳಿ ಅದಿಲ್ಲ ಅನ್ನೋದು ಅವ್ರದ್ದು ಒಂದು ವಾಣಿಯಾಗಿದೆ. ಯಾಕೆ ಹೀಗಾಗಿದೆ? ನನಗೆ ಯಾಕೆ ಮದವು ಅಳಿಸಿ ಹೋಗಿದೆ ಅಂದ್ರೆ, ನೀನು ಅಂದ್ರೆ ಪರವಸ್ತು, ನೀನು ಅವಗ್ರಹಿಸಿದ ಕಾರಣ. ನೀನು ನನ್ನಲ್ಲಿ ಅವತರಿಸಿ ಬಿಟ್ಟಿದೀಯಾ, ನೀನು ನನ್ನನ್ನು ಕರುಣಿಸಿ ಬಿಟ್ಟಿದೀಯಾ, ನೀನು ನನ್ನನ್ನು ಅವಗ್ರಹಿಸಿ ಬಿಟ್ಕೊಂಡಿದ್ಯಾ, ನನ್ನನ್ನು ಆವರಿಸಿ ಬಿಟ್ಟಿದೀಯಾ, ಕಂಪ್ಲೀಟ್ಲಿ
ಆಕ್ಯುಪೈಡ್ ಮೀ. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣನು ಅಕಾಯ ಚರಿತ್ರನಾದು. ಅಕಾಯ ಅಂದ್ರೆ ದೇಹವಿಲ್ಲದ ಒಂದು ದೊಡ್ಡ 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 ಚರಿತ್ರೆಗಳನ್ನು ಬರೆಸ್ತಾ ಹೋದ್ರು. ಆ ಚರಿತಾಮೃತ ಆಟ ಅಂದ್ರು ಅದಕ್ಕೆ. ಇಲ್ಲ, ಆ ಬಯಕೆಯನ್ನು ನಮ್ಮ ಯಾವ ಶರಣರು ಇಟ್ಕೊಳ್ಳಿಲ್ಲ. ನನ್ನ ಬಗ್ಗೆ ಒಂದು ದೊಡ್ಡದಾದ ಗ್ರಂಥ ಬರಬೇಕು, ಒಂದು ಚರಿತ್ರೆ ಬರಬೇಕು, ಇಲ್ಲ. ಯಾಕೆ? ಅಕಾಯ ಚರಿತ್ರದವರು. ತಂದೆ ತಾಯಿಗಳ ಕುಲಜಾತಿಗಳ ಒಂದು ದುರಭಿಮಾನ ಇರೋಲ್ಲ. ಗುರುವಿನ ಪುತ್ರ ನಾವು, ಬಸವ ಬಳ್ಳಿಯ ಹೂಗಳು. ಗುರುವಿನ ಪದತಲದಲ್ಲಿ ತನ್ನತನವನ್ನೇ ಸಮರ್ಪಿಸಿದ ಅವನಿಗೆ ಛಲ ಮದ ಏನು ಯಾವುದೇ ಮದಾನೇ ಇಲ್ಲ ಅಂತ ತಾಯಿ ಹೇಳ್ತಿದ್ದಾರೆ. ಅವನ ತನುಮನ ಧನಗಳು ಗುರುಲಿಂಗ ಜಂಗಮಕ್ಕೆ ಸಮರ್ಪಿತ. ಅವನ ದೇಹ, ಇಂದ್ರಿಯ ಮತ್ತು ಮನಸ್ಸು ಯಾವಾಗಲೂ ಪರಿಶುದ್ಧವಾಗ್ತಾ ಇವೆ. ಹಾಗೇನೆ ತಾಯಿ ಹೇಳಿದ್ರು. ಒಂದು ಅಕ್ಕ ಮಹಾದೇವಿಯವರ ಮತ್ತೊಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ಓಂ ಶ್ರೀ ಗುರು ಸುನಿತಾ ಅಕ್ಕ, ನೀವು ಓದಿದ್ದೀರಾ? ಬೇರೆಯವ್ರಿಗೆ ಅವಕಾಶ ಕೊಡಿಯಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕ ಮಹಾದೇವಿ ವಚನ. ಮುತ್ತು ನೀರಲ್ಲಾಯಿತು, ವಾರಿಕಲ್ಲು ನೀರಲ್ಲಾಯಿತು, ಉಪ್ಪು ನೀರಲ್ಲಾಯಿತು, ಉಪ್ಪು ಕರಗಿತ್ತು, ವಾರಿಕಲ್ಲು ಕರಗಿತ್ತು, ಮುತ್ತು ಕರಗಿದ ನಾರೂ ಕಂಡವರಿಲ್ಲ. ಈ ಸಂಸಾರಿಯಾದವರು ಲಿಂಗವ ಮುಟ್ಟಿ ಭವಭಾರಿಗಳಾದರು. ನಿಮ್ಮ ಮುಟ್ಟಿ ಕರಿಗೊಂಡನಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 341. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಶರಣು ಅಕ್ಕ. ನೋಡಿ, ಇಲ್ಲಿ ಕೆಲವೊಂದು ವಸ್ತುಗಳನ್ನ ತಾಯಿ ಹೇಳ್ತಿದ್ದಾರೆ. ಏನು? ಮುತ್ತು ನೀರಿಂದನೇ ಬರುವುದು. ವಾರಿಕಲ್ಲು ಅಂದ್ರೆ ಆಲಿಕಲ್ಲು. ಮಳೆಗಾಲದಲ್ಲಿ ಒಮ್ಮೊಮ್ಮೆ ಬೀಳುತ್ತೆ, ದಪ್ಪ ದಪ್ಪವಾದ ಕಲ್ಲು ಬೀಳುತ್ತೆ, ಅದೇ ವಾರಿಕಲ್ಲು. ಅದು ಸ್ವಲ್ಪ ಸಮಯದ ನಂತರ ಹೋಗಿ ನೋಡಿ ಅದು ಮತ್ತೆ ನೀರಲ್ಲೇ ಹೋಗ್ಬಿಟ್ಟಿರುತ್ತೆ. ಉಪ್ಪನ್ನು ನೀವು ನೋಡಿರ್ಬಹುದು, ಅನೇಕ ಸಮುದ್ರ ತೀರದಲ್ಲಿ ಉಪ್ಪನ್ನ ಮಾಡ್ತಿರ್ತಾರೆ. ಅದು ಎಲ್ಲಿಂದ ಬಂತು? ನೀರಿಂದನೇ ಬಂತು. ಆದ್ರೆ ನೋಡಿ ಎಷ್ಟು ವಿಚಿತ್ರ ಅಂದ್ರೆ, ಉಪ್ಪು ಮತ್ ನೀರಲ್ಲಿ ಕರಗಿಸ್ಬಹುದು. ಆ ವಾರಿಕಲ್ಲು ಅಥವಾ ಅಲಿಕಲ್ಲೇನಂತೀವಲ್ಲ, ಅದು ನೀರಲ್ಲಿ ಕರಗುತ್ತೆ. ಆದ್ರೆ ಮುತ್ತು ಕರಗಿದ ನಾರು ಕಂಡವರಿಲ್ಲ. ಇದೊಂದು ನಿಸರ್ಗದ ಸೋಜಿಗ. ನೋಡಿ, ಮುತ್ತು ಸಹ ಚಿಪ್ಪಿನಿಂದ ಹಿಂಗ್ ತೆಗೆದು ನೋಡಿದ್ರೆ ಒಳಗೆ ಮುತ್ತಿರುತ್ತೆ. ಸ್ವಾತಿ ಮುತ್ತನ ಮಳೆ ಹನಿಗೆ ಅದು ತೆಗೀತಂತ ಏನೋ ಹೇಳ್ತಾರೆ. ಆ ಮುತ್ತನ್ನ ನಾವು ನೀರಿನಲ್ಲಿ ಕರಗಿಸಬಹುದಾ? ಉಪ್ಪನ್ನಿಟ್ರೆ ಕರಗುತ್ತೆ, ವಾರಿಕಲ್ಲು ಕರಗುತ್ತೆ, ಮುತ್ತು ಕರಗೋಲ್ಲ. ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದರು. ಇಲ್ಲಿ ಅಂದ್ರೆ ಏನು? ಲಿಂಗವ ಮುಟ್ಟಿ ಭವಭಾರಿಗಳಾಗ್ತಾರ. ಮತ್ತೆ ಇಲ್ಲೊಂದು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಚಿತ್ರವಾದ ಈ ವಾಕ್ಯ. ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದ್ರು. ಹೇಗೆ? ಇದು ಸಂಸಾರನು ಬಿಡೋಕಾಗ್ತಾ ಇಲ್ಲ, ಇದು ಲಿಂಗನೂ ಮುಟ್ಟಕ್ಕಾಗ್ತಾ ಇಲ್ಲ. ಅಲ್ಲಾದ್ರೂ ಪೂರ್ತಿ ಲಿಂಗದಲ್ಲಿ ಸಮರ್ಪಣೆಯನ್ನು ಮಾಡಿದ್ರ, ತನುಮನಧನ ಗುರುಲಿಂಗ ಜಂಗಮ ಅಂತೆಲ್ಲ ಹೇಳಿದ್ದು ಮಾಡಿದ್ರ? ಅದೂ ಇಲ್ಲ. ಸಂಸಾರವನ್ನು ಅದನ್ನ ಅತ್ಯಂತ ಭವಬಂಧನದಲ್ಲಿ ಬೀಳ್ಬೇಡಿ ಅಂತ ಹೇಳಿದ್ರು, ಅದನ್ನು ಮಾಡ್ತಾ ಇಲ್ಲ. ಲಿಂಗವ ಮುಟ್ಟಿ ಬಹುಭಾರಿಗಳಾದ್ರು. ಅಕ್ಕ ಮತ್ತಿಷ್ಟೆಲ್ಲ ಹೇಳ್ತಿದ್ರ ನೀವು ಅಂತ ಕೇಳಿದಾಗ ತಾಯಿ ಹೇಳ್ತಿದ್ದಾರೆ, ನಾನ್ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ, ನಾನ್ ನಿಮಗ್ ಸಮರ್ಪಿತ ಆಗಿದ್ದೀನಿ, ನಾನ್ ಬಹುಭಾರಿ ಆಗಿಲ್ಲ ಅಂತ ಹೇಳ್ಬೇಕಾಗಿದೆ. ಹೀಗಾಗಿ ಮಾಹೇಶ್ವರನು ಉಳಿದವರಂತೆ ದೀಕ್ಷೆ ಹೊಂದಿದ್ರು ಕೂಡ ಅವರಂತೆ ದೇಹ ಭೋಗವನ್ನೇ ಭೋಗಿಸಿ ಲಿಂಗ ಪೂಜಿಸಲಿಲ್ಲ. ಲಿಂಗಮೋಹಿ ಆದ ಆತ ಲಿಂಗವನ್ನೇ ಬಯಸಿ, ಲಿಂಗವನ್ನೇ ಭಾವಿಸಿ ಲಿಂಗಮಯವಾಗಿದ್ದಾನೆ. ಎಲ್ಲಾ ತನ್ನ ಮೊದಲಿನ ಪೂರ್ವಾಶ್ರಮವನ್ನ, ದುಃಖಕರವಾದ ಪೂರ್ವಾಶ್ರಯದ ಎಲ್ಲಾ ವಿಚಾರಗಳನ್ನ ಆತ ಮರೆತು ಬಿಟ್ಟಿದ್ದಾನೆ. ಈಗ ಗೊತ್ತಿಲ್ಲ ಆತನಿಗೆ. ಆತ ಕರ್ಮದಲ್ಲಿ, ಕಾಯಕದಲ್ಲಿ ಭೇದ ಮಾಡಲ್ಲ. ನಾನು ಒಬ್ಬ ಶ್ರೇಷ್ಠ ವೈದ್ಯ, ಆತನು ಬಟ್ಟೆ ಒಗೆಯೋ ಒಬ್ಬ ಅಗಸ, ನಾನು ಒಬ್ಬ ದೊಡ್ಡ ಇಂಜಿನಿಯರು, ಅವನು ಏನೋ ಒಂದು ಮೀನ್ ಹಿಡಿತಾನೆ ಹೊಳೆಯಲ್ಲಿ, ಅವನು ಕರ್ಮದಲ್ಲಿ ಕಾಯಕದಲ್ಲಿ ಯಾವುದು ವೃತ್ತಿ ಭೇದ ಮಾಡೋಲ್ಲ ಅವನು. ಯಾಕೆ? ನಾವೆಲ್ಲರೂ ಶಿವಧರ್ಮದವರು. ಜಾತಿ ಭೇದವಂತೂ ಅಲ್ಲಿ ಇಲ್ಲವೇ ಇಲ್ಲ. ಮಹೇಶ್ವರ ಸ್ಥಳದಲ್ಲಿ ಇದ್ಕೊಂಡು ನಾನು ಜಾತಿ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಅದು ಮೂರ್ಖತನ ಆಗ್ತಾ ಇದೆ. ಹೀಗಾಗಿ ಶಿವಶರಣರಲ್ಲಿ ಜಾತಿ ಭೇದ ಅನ್ನೋದಿರೋದಿಲ್ಲ, ಜಾತಿ ಭೇದ ಅನ್ನೋದಿರೋದಿಲ್ಲ. ಚೆನ್ನಬಸವಣ್ಣನವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ಯಾರು ಓದಿಲ್ವೋ ಅವರು ಓದಿ. ನಾನು ಸರದಿ ಪ್ರಕಾರ ಹಾಕಿದೀನಿ ನೋಡಿ, ಅವರೇ ತಗೊಂಡು ಅದು ಓದ್ರಿ ದಯಮಾಡಿ. ಜಯಶ್ರೀ ಅವರೇ, 19 ಜಯಶ್ರೀ ಹೆಚ್ ಅವರೇ, ತಾವು ಓದ್ರಿ. ಓದಿ ಅಮ್ಮ. ಅಡವೆಪ್ಪರೇ ಶರಣಾರ್ಥಿ. ಪೂರ್ವ ಚೆನ್ನಬಸವಣ್ಣನವರ ವಚನ.
ಪೂರ್ವಾಶ್ರಯವೆಂದೆಂಬರು ಪೂರ್ವಾಶ್ರಯವಾವುದೆನ್ ಹರಿಯರು ಪೂರ್ವವೆಂಬುದೇ ಬಂದ ಬಟ್ಟೆ ಆಶ್ರಯವೆಂಬುದೇ ಕರಣಾದಿ ಗುಣಗಳು ಈ ಉಭಯ ಒಳಿದು ಕೂಡಲ ಚೆನ್ನ ಸಂಗನಲ್ಲಿಪ್ಪ ಶರಣಂಗೆ ಶರಣೆಂಬೆ. ಸಮಗ್ರ ವಚನ ಸಂಪುಟ 3 ವಚನದ ಸಂಖ್ಯೆ 569. ಸರ್ವರಿಗೂ ಶರಣಾರ್ಥಿ. ಶರಣು. ಕರ್ಣಗಳು ಯಾವುವು? ಎಷ್ಟು ಕರ್ಣಗಳಿವೆ? ಕರ್ಣಗಳನ್ನು ಯಾರು ಹೇಳ್ತೀರಾ? ಚಿತ್ತ, ಬುದ್ಧಿ, ಮನ, ಅಹಂಕಾರ. ಇವು ಅವತರ ಗುಣಗಳನ್ನ ಹೇಳ್ತೀರಾ ಅಕ್ಕ? ಚಿತ್ತ, ಮನಸ್ಸು ಮತ್ತು ಇವು 4 ಕರ್ಣಗಳು ಹೇಳಿದ್ರಲ್ಲ, ಅವತರ ಗುಣಗಳು ಯಾವುವು? ಕರ್ಣಾದಿ ಗುಣಗಳು ಯಾವುವು? ರಾಗ, ದ್ವೇಷ, ಲಜ್ಜೆ, ಮೋಹ. ಅದಕ್ಕೆ ಶರಣು ಅಕ್ಕ. ಹೀಗಾಗಿ ಪೂರ್ವಾಶ್ರಯ ಅಂತ ಅಂತೀರಾ. ಏನು ಪೂರ್ವಾಶ್ರಯ ಅಂತ ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ, ಪೂರ್ವವೆಂಬುದೇ ಬಂದ ಬಟ್ಟೆ ಅಂದ್ರೆ ನಾವು ನಡೆದು ಬಂದ ದಾರಿ. ಸ್ವಾನುಭವದ ನೆಲೆಯಲ್ಲಿ ಬರೋಕ್ಕಿಂತ ಮುಂಚೆ ಏನಾಗಿದ್ವಿ, ಅದೇ ಒಂದು ದಾರಿ. ಆಶ್ರಯವೆಂಬುದೇ ಕರ್ಣಾದಿ ಗುಣಗಳು. ನಮ್ಮ ಮನಸ್ಸು ಹೇಗಿತ್ತು, ಈಗಾಗ್ಲೇ ತಾಯಿ ಹೇಳಿದ್ರು, ಮೋಹ, ಲಜ್ಜೆ, ಅವೆಲ್ಲ ಹೇಳಿದ್ರು. ಅವೆಲ್ಲ ಆಶ್ರಯ, ಕರ್ಣಾದಿ ಗುಣಗಳು. ಅವುಗಳನ್ನೆಲ್ಲ ನಾವು ನೆನೆಸ್ಬಾರ್ದೀಗ, ಬಿಡ್ಬೇಕು. ಈ ಉಭಯವ ಅರಿದು ನಾನು ನಡೆದು ಬಂದ ದಾರಿಯಾಗಲಿ ಈ ಆಶ್ರಯವೆಂಬ ಕರ್ಣಾದಿ ಗುಣಗಳೇನಿವೆಯಲ್ಲ, ಚಿತ್ತ ಚಾಂಚಲ್ಯತೆ ಇರಬಹುದು, ಅತ್ತ ಇತ್ತ ಸುಳಿಯುವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಅಂತ ಏನ್ ಮಾತಾಡಿದ್ವಲ್ಲ, ಈ ಉಭಯ ಒಳಿದು ಕೂಡಲ ಚೆನ್ನ ಸಂಗನಲ್ಲಿಪ್ಪ ಶರಣಂಗೆ ಶರಣೆಂಬೆ ಅಂತ. ಹಾಗೇನೆ ಹಿಂದೆ ನಾವು ದೀಕ್ಷೆಗಳನ್ನ ಮಾತಾಡುವಾಗ ಈ ವಚನವನ್ನು ಪಠಿಸಿದ್ವಿ. ಈಗ ಯಾರಾದ್ರೂ ಈ ವಚನವನ್ನ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ವೇದಾದೀಕ್ಷೆ, ಮಂತ್ರದೀಕ್ಷೆ, ಕ್ರಿಯಾದೀಕ್ಷೆ ಎಂಬ ದೀಕ್ಷಾತ್ರಯಗಳಿಂದ ತನುತ್ರಯಗಳ ಪೂರ್ವಾಶ್ರಯವ ಕಳೆದು ಲಿಂಗತ್ರಯಗಳ ಸಂಬಂಧಿಸಿದ ಎಂತೆಂದಡೆ ವೇದಾದೀಕ್ಷೆಯೆಂದು ಶ್ರೀ ಗುರು ತನ್ನ ಹಸ್ತವ ಶಿಷ್ಯನ ಮಸ್ತಕದಲ್ಲಿ ಸಂಯೋಗವ ಮಾಡಿದುದು. ಮಂತ್ರದೀಕ್ಷೆಯೆಂದು ಶ್ರೀ ಗುರು ಪ್ರಣವ ಪಂಚಾಕ್ಷರಿಯ ಮಂತ್ರ ಕರ್ಣದಲ್ಲಿ ಉಪದೇಶಿಸಿದುದು. ಕ್ರಿಯಾದೀಕ್ಷೆಯೆಂದು ಆ ಮಂತ್ರ ಸ್ವರೂಪವನ್ನೇ ಇಷ್ಟಲಿಂಗ ಸ್ವರೂಪವ ಮಾಡಿ ಕರಸ್ಥಲದಲ್ಲಿ ಸಂಬಂಧಿಸಿದುದು. ಇದು ಕಾರಣ. ವೇದಾದೀಕ್ಷೆಯಿಂದ ಕಾರಣ ತನುವಿನ ಪೂರ್ವಾಶ್ರಯ ಒಳಿದು ಭಾವಲಿಂಗ ಸಂಬಂಧವಾಯಿತು. ಮಂತ್ರದೀಕ್ಷೆಯಿಂದ ಸೂಕ್ಷ್ಮ ತನುವಿನ ಪೂರ್ವಾಶ್ರಯ ಒಳಿದು ಪ್ರಾಣಲಿಂಗ ಸಂಬಂಧವಾಯಿತು. ಕ್ರಿಯಾದೀಕ್ಷೆಯಿಂದ ಸ್ಥೂಲ ತನುವಿನ ಪೂರ್ವಾಶ್ರಯ ಒಳಿದು ಇಷ್ಟಲಿಂಗ ಸಂಬಂಧವಾಯಿತು. ಅಂಗತ್ರಯಗಳಲ್ಲಿ ಲಿಂಗತ್ರಯಂಗಳ ಧರಿಸಿದನೆಯ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11 ವಚನ ಸಂಖ್ಯೆ 179. ಶರಣು ಶರಣಾರ್ಥಿಗಳು. ಶರಣು ಅಡವಪ್ಪಣ್ಣ. ಇಲ್ಲಿ ಏನ್ ಹೇಳಿದ್ರು ನೋಡಿ, ಇದು ಗೊತ್ತಿದೆ ನಿಮಗೆ. ಯಾಕೆ ಈ ದೀಕ್ಷೆಗಳನ್ನ ಕೊಟ್ರು ಅಂದ್ರೆ, ಕ್ರಿಯಾದೀಕ್ಷೆ ಎಂದು ಆ ಮಂತ್ರ ಸ್ವರೂಪವನ್ನೇ ಇಷ್ಟಲಿಂಗ ಸ್ವರೂಪ ಮಾಡಿ ಕರಸ್ಥಳದಲ್ಲಿ ಸಂಬಂಧಿಸುವುದು. ಯಾವಾಗ ಈ ದೀಕ್ಷೆ ಆಯ್ತು ನಮಗೆ, ವೇದಾದೀಕ್ಷೆಯಿಂದ ಕಾರಣತನುವಿನ ಪೂರ್ವಾಶ್ರಯ ಹೋಯಿತು. ಆಗ ಅಲ್ಲಿ ಭಾವಲಿಂಗಕ್ಕೆ ನಾವು ಹೋದ್ವಿ. ಮಂತ್ರ ದೀಕ್ಷೆಯಿಂದ ಸೂಕ್ಷ್ಮ ತನುವಿನ ಪೂರ್ವಾಶ್ರಯ ಹೋಯಿತು. ಕ್ರಿಯಾದೀಕ್ಷೆಯಿಂದ ಸ್ಥೂಲ ತನುವಿನ ಪೂರ್ವಾಶ್ರಯ ಹೋಯಿತು. ಈ ದೀಕ್ಷೆ ತಗೊಳ್ಳೋದಂದ್ರೆ ಏನಂದ್ರೆ, ಪೂರ್ವಾಶ್ರಯದಲ್ಲಿದ್ದ ಎಲ್ಲ ಆಚಾರ ವಿಚಾರ ಮೂಢನಂಬಿಕೆ ಎಲ್ಲಗಳನ್ನ ಅಳಿದು ನಮಗೆ ಭಾವಲಿಂಗ, ಪ್ರಾಣಲಿಂಗ, ಇಷ್ಟಲಿಂಗ ಸಂಬಂಧವಾಯಿತು. ಅಂಗತ್ರಯಗಳಲ್ಲಿ ಲಿಂಗತ್ರಯಗಳ ದರ್ಶಿದೆ ಏನಲ್ಲ, ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅನ್ನಿ ಅಥವಾ ಕಾರಣ, ಸೂಕ್ಷ್ಮ, ಸ್ಥೂಲದಲ್ಲಿ ನಾವೇನ್ ಮಾಡಿದ್ವಿ, ಲಿಂಗತ್ರಯಗಳನ್ನ ಈ ದೀಕ್ಷೆಗಳ ಮೂಲಕ ನಾವು ಧರಿಸಿದೀವಿ ಅಂತ ಹೇಳಿ ಷಣ್ಮುಖ ಸ್ವಾಮಿಯವರು ಒಂದು ವಚನ ಹೇಳ್ತಾ ಇದ್ದಾರೆ. ಹೇಳಿ ನೋಡೋಣ. ಷಣ್ಮುಖ ಸ್ವಾಮಿಯವರ ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಷಣ್ಮುಖ ಸ್ವಾಮಿಯವರ ವಚನ. ಜಾತಿ ಪೂರ್ವಾಶ್ರಯವ ಕಳೆದು ಸೂತಕ ಪಾತಕಗಳ ನಳಿದು ಅಂಗತ್ರಯಗಳಲ್ಲಿ ಮುಸುಕಿದ ಅಜ್ಞಾನ ತಾಮಸವ ಜರಿದು ಲಿಂಗತ್ರಯಗಳ ಸಂಘ ಸಮರಸವ ನರಿದ ಶರಣಂಗೆ ಉತ್ಪತ್ತಿ ಸ್ಥಿತಿ ಲಯಂಗಲಿಲ್ಲ ನೋಡ. ಅದೇನು ಕಾರಣವೆಂದಡೆ ಇಷ್ಟಲಿಂಗದಲ್ಲಿ ಉತ್ಪತ್ತಿ
ಪ್ರಾಣಲಿಂಗದಲ್ಲಿ ರಕ್ಷಣೆ, ಭಾವಲಿಂಗದಲ್ಲಿ ಬಯಲ ನೈದಿದ ಮಹಾಶರಣಂಗೆ ಹುಟ್ಟು ಹಂದುಗಳು ನಷ್ಟವಾದುದಯ್ಯ ಅಖಂಡೇಶ್ವರ. ಸಮಗ್ರ ವಚನ ಸಂಪುಟ 14, ವಚನ ಸಂಖ್ಯೆ 493. ಸರ್ವರಿಗೂ ಶರಣು ಶರಣ. ಶರಣು ಅಕ್ಕ. ಹೇಳಿದ್ರು ಶಿವಯೋಗಿಗಳು ಜಾತಿ ಪೂರ್ವಾಶ್ರಯ ಕಳೆದು. ಆಗ ನೋಡಿದ್ರಲ್ಲ ಕುಲ ಮದ ಅಂತ ಏನ್ ಹೇಳಿದ್ವಲ್ಲ, ನನ್ನ ಜಾತಿ ಯಾವುದು ಅಂದ್ರೆ ನನ್ನದು ಬರೇ ಲಿಂಗಾಯತ ಜಾತಿ, ಲಿಂಗಾಯತ ಧರ್ಮ, ಅದ್ ಬಿಟ್ಟು ನನಗೆ ಏನಿಲ್ಲ. ಬೇರೆ ಏನಾದ್ರೂ ಇದ್ರೆ ತಲೆಯಲ್ಲಿ ಆ ಪೂರ್ವಾಶ್ರಯವನ್ನ ಕಳೆದು ಸೂತಕ ಪಾತಕಗಳೆದು. ಪಂಚ ಸೂತಕಗಳು ಯಾವುವು? ಜಾತಿ ಸೂತಕ, ಜನನ ಸೂತಕ, ಮರಣ ಸೂತಕ, ರಜಸೂತಕ, ಉಚ್ಚಿಷ್ಟ ಸೂತಕ. ಉಚ್ಚಿಷ್ಟ ಸೂತಕ. ಉಚ್ಚಿಷ್ಟ ಸೂತಕ. ಅವನು ಮಾಡ್ತಾರೆ, ಇನ್ನೂ ಆದ್ರೂ ಅವನು ಮಾಡ್ತಾರೆ. ಆದ್ರೆ ಮಹೇಶ ಸ್ಥಳದಲ್ಲಿ ಬಂದು ಅವನ್ನೆಲ್ಲ ಬಿಡಬೇಕು. ಪಂಚಸೂತಕಗಳನ್ನ ಪಂಚಪಾತಕಗಳನ್ನ ಅಳಿದು ಅಂಗತ್ರಯಗಳಲ್ಲಿ ಸೂಕ್ಷ್ಮ ಸ್ಥೂಲ ಕಾರಣಾನಿ ತ್ಯಾಗಾಂಗ ಭೋಗಾಂಗ ಯೋಗಾಂಗಾನಿ ಎಲ್ಲ ಬಂದೇ ಅವು. ಅಂಗತ್ರಯಗಳಲ್ಲಿ ಮುಸುಕಿದ ಅಜ್ಞಾನದ ಕತ್ತಲೆಯನ್ನ ಜರಿದು ತೊಳೆದು ಹಾಕಿ ಲಿಂಗತ್ರಯಗಳ ಸಂಗಮ ರಸವ ಅರಿತ ಶರಣಂಗೆ ಯಾಕೆ ಇದನ್ ಮಾಡ್ಬೇಕು? ಅವನಿಗೆ ಉತ್ಪತ್ತಿ ಇಲ್ಲ, ಸ್ಥಿತಿ ಇಲ್ಲ, ಲಯ ಇಲ್ಲ. ನೋಡಿ ಎಷ್ಟು ಸೊಗಸಾಗಿ ಬರ್ತಾ ಇದೆ. ಲಿಂಗತ್ರಯಗಳ ಸಂಘ ಸಮರಸವ ನರಿದ ಶರಣಂಗೆ ಉತ್ಪತ್ತಿ ಸ್ಥಿತಿ ಲಯ ಯಾಕೆ ಇಲ್ಲ? ಯಾಕೆ ಇಲ್ಲ ಅಂದ್ರೆ 3 ಲಿಂಗ ಇದೆ ನಿಮ್ಮ ಹತ್ರ. ಇಷ್ಟಲಿಂಗದಲ್ಲಿ ಉತ್ಪತ್ತಿ ಲಯ ಆಗ್ತಾ ಇದೆ, ಪ್ರಾಣಲಿಂಗದಲ್ಲಿ ನಿಮಗೆ ರಕ್ಷಣೆ ಸಿಗ್ತಾ ಇದೆ, ಭಾವಲಿಂಗದಲ್ಲಿ ಬಯಲನೆಯ್ದಿದ ಮಹಾಶರಣಂಗೆ ಹುಟ್ಟು ಬಂಧುಗಳು ನಷ್ಟವಾದುವಯ್ಯ ಖಂಡೇಶ್ವರ. ಹೀಗಾಗಿ ನಾನು ಹುಟ್ಟಿದೆ, ನಾನು ಸತ್ತೆ ಇಂಥ ಎಲ್ಲ ಶಬ್ದಗಳಿಗೆ ನಮ್ಮ ಶಬ್ದಕೋಶದಲ್ಲಿ ಜಾಗನೇ ಇಲ್ಲ. ಅದಕ್ಕೆ ಚನ್ನಬಸವಣ್ಣನವರು ಒಂದು ಸುಂದರವಾದ ವಚನ ಹೇಳಿದ್ರು. ಏನಂದ್ರೆ, ಶಿಷ್ಯನ ಪೂರ್ವಾಶ್ರಯವ ಗುರು ಕಳೆದನೆಂಬರು ಆ ನುಡಿಯ ಕೇಳಲಾಗದು. ಗುರುವಿನ ಪೂರ್ವಾಶ್ರಯವ ಶಿಷ್ಯ ಕಳೆವನಲ್ಲದೆ ಶಿಷ್ಯನ ಪೂರ್ವಾಶ್ರಯವ ಗುರು ಕಳೆಯಲದಿರೆಯ. ನೋಡಿ ಹೇಗ್ ಬರೀತಾರೆ ನೋಡಿ ಅವರು. ಶರಣನ ಪೂರ್ವಾಶ್ರಯವ ಲಿಂಗ ಕಳೆಯಿತೆಂಬರು ಆ ನುಡಿಯ ಕೇಳಲಾಗುವುದು. ಲಿಂಗದ ಪೂರ್ವಾಶ್ರಯವನ್ನೇ ಶರಣ ಕಳೀತಾನೆ ಅಂತ ಹೇಳ್ತಿದ್ದಾರೆ. ಆ ಶರಣನ ಪೂರ್ವಾಶ್ರಯವ ಲಿಂಗವ ಆ ಶರಣನ ಪೂರ್ವಾಶ್ರಯವ ಲಿಂಗವು ಕಳಿಬೇಕಾದ್ರೂ ಅದಕ್ಕೆ ಕಳೆಯಲರಿಯದು. ಭಕ್ತನ ಪೂರ್ವಾಶ್ರಯವ ಜಂಗಮ ಕಳೆಯಿತೆಂಬರು ಆ ನುಡಿಯ ಕೇಳಲಾಗದು. ಜಂಗಮದ ಪೂರ್ವಾಶ್ರಯವ ಭಕ್ತ ಕಳೆವನಲ್ಲದೆ ಆ ಭಕ್ತನ ಪೂರ್ವಾಶ್ರಯವ ಜಂಗಮ ಕಳೆಯಲರಿಯ. ಪ್ರಸಾದಿಯ ಪೂರ್ವಾಶ್ರಯವ ಪ್ರಸಾದ ಕಳೆಯಿತೆಂಬರು ಆ ನುಡಿಯ ಕೇಳಲಾಗದು. ಪ್ರಸಾದದ ಪೂರ್ವಾಶ್ರಯವ ಪ್ರಸಾದಿ ಕಳೆಯವನಲ್ಲದೆ ಆ ಪ್ರಸಾದಿಯ ಪೂರ್ವಾಶ್ರಯವ ಪ್ರಸಾದ ಕಳೆಯಲರಿಯದು. ಆ ಪ್ರಸಾದದ ಪೂರ್ವಾಶ್ರಯ ಕಳೆಯಲಿಕ್ಕಾಗಿ ಮಹಾಪ್ರಸಾದಿಯಾದ ಕೂಡಲ ಚನ್ನಸಂಗ ನಿಮ್ಮ ಶರಣ. ಹೀಗಾಗಿ ಯಾರು ಅಭಿಮಾನ ಪಟ್ಕೋಬಾರ್ದು. ಗುರು ಹೇಳಬಾರ್ದು ಶಿಷ್ಯನಿಗೆ, ಬಾರೋ ಇಲ್ಲಿ ನಿನ್ನ ಪೂರ್ವಾಶ್ರಯವನ್ನ ನಾನು ಕಳೆಯೋನಿದ್ದೀನಿ. ಇಲ್ಲ ಇಲ್ಲ, ಏನ್ ಹೇಳ್ತಿದ್ದಾರೆ? ಉಲ್ಟಾ ಗುರುವಿನ ಪೂರ್ವಾಶ್ರಯ ಶಿಷ್ಯ ಕಲಿತಾನೆ ಅಂತ ಹೇಳ್ತಿದ್ದಾರೆ. ಯಾರು ಇಲ್ಲಿ ಅಭಿಮಾನ ಪಟ್ಕೋಬಾರ್ದು. ಶರಣನ ಪೂರ್ವಾಶ್ರಯ ಲಿಂಗ ಜಾಸ್ತಿ, ಲಿಂಗ ಹೆಚ್ಚಿನದು, ಜಂಗಮ ಜಾಸ್ತಿ, ಗುರು ಜಾಸ್ತಿ, ಹೀಗೇನೂ ಇಲ್ಲ. ಇಲ್ಲೆಲ್ಲರೂ ಸಮಾನರೇ. ಯಾರು ಅಭಿಮಾನ ಪಟ್ಕೋಬೇಕಾಗಿಲ್ಲ. ಯಾರು ಯಾರ ಪೂರ್ವಾಶ್ರಯವನ್ನು ಅಳಿಸೋಕ್ ಸಾಧ್ಯ ಇಲ್ಲ. ಆ ಪ್ರಸಾದದ ಪೂರ್ವಾಶ್ರಯ ಕಳೆಯಲಿಕ್ಕಾಗಿ ಮಹಾಪ್ರಸಾದಿಯಾದ ಕೂಡಲ ಚನ್ನಸಂಗ ನಿಮ್ಮ ಶರಣ ಅಂದಾಗ ನಮ್ಮ ಮರುಳಶಂಕರ ದೇವರಿಗೆ ಈಗ ಜಯಂತಿ ಬರ್ತಾ ಇದೆ. ಈ ಪ್ರಸಾದದ ನಿಜವಾದ ಅರ್ಥವನ್ನು ನೋಡಲಿಕ್ಕೆ ಅವರು ಅಲ್ಲಿಂದ ಅಫ್ಘಾನಿಸ್ತಾನದಿಂದ ಬಂದ್ರು. ಆ ಪ್ರಸಾದದ ಪೂರ್ವಾಶ್ರಯ ಕಳೆಯಲಿಕ್ಕಾಗಿ ಮಹಾಪ್ರಸಾದಿಯಾದ ಕೂಡಲ ಚನ್ನಸಂಗ ನಿಮ್ಮ ಶರಣ ಅಂದಾಗ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ, ಪೂರ್ವಾಶ್ರಯ ನೀರ್ಸನ ಸ್ಥಳ ಅಂತೇನಿದೆಯಲ್ಲ ಅದರ ಬಗ್ಗೆ ತಾವು ಅರ್ಥ ಮಾಡಿಕೊಳ್ಳಬೇಕು. ಹಿಂದಿರುವ ಎಲ್ಲಾ ಆಲೋಚನೆಗಳನ್ನ ಬಿಟ್ಬಿಡೋಣ. ಹಿಂದೆ ನಮಗೆ ಗೊತ್ತಾದ ಕೆಲವೊಂದು ವಿಚಿತ್ರವಾದ ನಂಬಿಕೆಗಳನ್ನ ಬಿಟ್ಬಿಡೋಣ. ಯಾರೋ ಏನೋ ಹೇಳಿದ್ರು, ನಮ್ಗೆ ಕಲ್ಸಿದ್ರು, ಅವನ್ನೆಲ್ಲಾ ಬಿಟ್ಟು ಬಿಡೋಣ. ಅನೇಕ ಮಂತ್ರಗಳನ್ನ ಕಲ್ಸಿದ್ರು, ಅಲ್ಲಿ ಇದನ್ ಮಾಡಕ್ ಹೇಳಿದ್ರು, ಇಲ್ಲಿ ಇದನ್ ಮಾಡಕ್ ಹೇಳಿದ್ರು, ನವಗ್ರಹ ಪೂಜೆ ಅಂತ ಹೇಳಿದ್ರು, ಸರ್ಪದೋಷ ಅಂತ ಹೇಳಿದ್ರು, ಆದಿದೆ ಅಂತ ಹೇಳಿದ್ರು, ಇದಿದೆ, ಎಲ್ಲ ಬೇಡ ರೀ, ದಯವಿಟ್ಟು ಬೇಡ. ಆ ಎಲ್ಲಾ ಪೂರ್ವಾಶ್ರಯವನ್ನು ಬಿಟ್ರೇನೆ ಪೂರ್ವಾಶ್ರಯ ನಿರಸನ ಸ್ಥಳ ಅಂತ ನಾವು ಮಾತಾಡ್ತಿದೀವಲ್ಲ ಮಹೇಶ ಸ್ಥಳದಲ್ಲಿ, ಅದು ಸಿದ್ಧಿಸ್ತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಅವಕಾಶಕ್ಕಾಗಿ ತಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಲ್ಲಿಗೆ ನನ್ನ ವ್ಯಾಖ್ಯಾನಕ್ಕೆ ನಾನು ವಿರಾಮವನ್ನೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಡಾಕ್ಟರ್ ದಯಾನಂದ್ ನುಲಿಯಪ್ಪರಿಂದ ಶಿವಯೋಗ ಪ್ರಾತ್ಯಕ್ಷತೆಯ ಮಹೇಶ್ವರ ಸ್ಥಳದ ಪೂರ್ವಾಶ್ರಯದ ನಿರಸನ ಸ್ಥಳದ ಮೇಲೆ
ಸುದೀರ್ಘವಾದ ಅನುಭವದ ನುಡಿಗಳನ್ನು ನಾವಿಲ್ಲಿ ಇವರು ಕೇಳಿದ್ವಿ. ಅದನ್ನು ಎಡೆ ಮಾಡಿರ್ತಕ್ಕಂಥ ಅಪ್ಪ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇದ್ರ ಮೇಲೆ ಯಾರಿಗಾದ್ರೂ ಅನುಮಾನಗಳು ಅಥವಾ ಯಾರಿಗಾದ್ರೂ ಪ್ರಶ್ನೆಗಳು ಕೇಳಿದ್ರೆ ಕೇಳ್ಬೋದು. ಒಂದೆರಡು ನಿಮಿಷ ಸಂವಾದ ಮಾಡೋಣ. ಯಾರಿಗಾದ್ರೂ ಕೇಳಿದ್ರೆ ಕೇಳಿ. ಶರಣಾರ್ಥಿ ಅಪ್ಪರ. ಅಪ್ಪರ ಶರಣಾರ್ಥಿ ಕೇಳಿಸ್ತಾ ಹೇಳ್ರಿ. ಇದೆ. ಅದೇ ಬಸವಪ್ರಿಯ ಕಿರಣಪ್ಪರ. ಹೌದೌದು. ಕೇಳಿ ಅಪ್ಪ ಅವ್ರು ಹೇಳಿದ್ರು ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನು ಅರಿಯರು ಅಂತ ಹೇಳಿದ್ರು. ಲೈಕ್ ಇವಾಗ ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಅವತ್ತಿನ ಇದ್ರಲ್ಲಿ 770 ಅಮರ ಗಿಡಗಳು, ಲಕ್ಷದ ಮೇಲೆ 96 ರಜಂಗಮರಿದ್ರು. ಬಟ್ ಅವತ್ತಿನ ಕಾಲಕ್ಕೆ ಅದು ಸತ್ಯ ಆಗಿತ್ತು. ಬಟ್ ಇವತ್ತು ಅದು ಸತ್ಯ ಆಗಿರುತ್ತೆ. ಯಾಕಂದ್ರೆ ಇವತ್ತು ಈ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಅಪ್ಪ ಬಸವಣ್ಣವರು ವಚನಗಳನ್ನೇ ಗೊತ್ತಿಲ್ಲ, ಬಟ್ ಎಲ್ಲ ಗೊತ್ತಿಲ್ಲ. ಬಟ್ ಅದ ಲಿಂಗಾಯತ ಅಂತ ಅನ್ನಿಸ್ಕೊಂಡವ್ರು ಅವರು ಕಾಲವಾದ ನಂತರ ಅವರ ಮರಣ ಮತ್ತೆ ಜನನಗಳು ಆಗಲ್ವಾ? ಇಲ್ಲ ಏನು ಶಿವಯೋಗ ಸಾಧನೆ ಮಾಡಿ ಐಕ್ಯ ಆಗ್ತಾರಲ್ಲ, ಅದೇ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗೇಶ್ವರನ ಐಕ್ಯ, ಈ ಸ್ಥಳಗಳ ಏರಿದವರಿಗೆ ಜನನ ಮರಣಗಳಿಲ್ವೋ? ಇಲ್ಲ ಈ ಧರ್ಮದಲ್ಲಿ ಹುಟ್ಟಿ ಏನು ಮಾಡ್ದೇನೆ ಹಂಗೆ ತೀರೋಗ್ಬಿಟ್ರು ಅವ್ರಿಗೂ ಜನನ ಮರಣಗಳಿಲ್ವೋ ಅನ್ನೋದು ಒಂದು ಸಂಶಯ ಬಂತು. ಅದನ್ನ ಒಂದು ಸ್ವಲ್ಪ ನಿವೃತ್ತಿ ಮಾಡ್ತಾರೆ. ಅಲ್ಲ, ಈಗ ಶಿವಯೋಗ ಪಥದಲ್ಲಿ ಸಾಗೋಬೇಕು ನಾವು. ಶಿವಯೋಗ ಪಥದಲ್ಲಿ ಇಷ್ಟು ದಿನ ಏನಾಯ್ತು, ಲಿಂಗಾಯತ ಧರ್ಮದಲ್ಲಿ ನಾವು ಹುಟ್ಟಿದ್ವಿ. ವಿಭೂತಿ ಧಾರಣೆ ಗೊತ್ತಿಲ್ಲ, ಲಿಂಗವನ್ನು ಧರಿಸಿಲ್ಲ, ಶಟಸ್ಥಲ ಅಂದ್ರೆ ಏನ್ ಗೊತ್ತಿಲ್ಲ, ಪಂಚಾಚಾರ ಅಂದ್ರೆ ಏನ್ ಗೊತ್ತಿಲ್ಲ, ಅಷ್ಟಾವರಣ ಅಂದ್ರೆ ಏನು ಗೊತ್ತಿಲ್ಲ. ಹೀಗಿರುವಾಗ ನಿಜವಾದ ಸತ್ಯ ಏನಿದೆ ಈ ಧರ್ಮದ್ದು? ಈ ಶತಏಕದ ನೆಲೆಮನೆಯಲ್ಲಿ ಈಗ ನೋಡ್ತಾ ಇದೀವಿ ನಾವು ಅನೇಕ ವಚನಗಳ ಮೂಲಕ ಸತ್ಯ ನಿಮಗೆ ಈಗ ಗೋಚರ ಆಗ್ತಾ ಇದೆ. ಹಾಗಾದಾಗ ಈ ಒಂದು ನೆಲೆಯಲ್ಲಿ ನಿಂತು ಚಿಂತನೆ ಮಾಡುವಾಗ ಮರಣ ಅನ್ನೋದೇನಿದೆಯಲ್ಲ, ಇಷ್ಟು ದಿನ ಏನಾಯ್ತು, ಅಯ್ಯೋ ಸಾವು ಸಾವು ಅನ್ನೋ ಹೆದರಿಕೆ ಇರ್ತಿತ್ತು. ಆಯ್ತಪ್ಪ ನಾನು ಬಿಡ್ಬೇಕಲ್ಲ, ಇಷ್ಟೆಲ್ಲ ಗಳಿಸಿದೆ, ಅದನ್ನ ಬಿಟ್ಟು ಹೋಗ್ಬೇಕು, ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಇತ್ತು. ಈಗ ಈ ನೆಲೆಯಲ್ಲಿ ಚಿಂತನೆ ಮಾಡುವಾಗ ಇವತ್ತೇ ಬರ್ಲಿ ನನಗೆ ಸಾವು, ಎಮ್ಮವರು ಶರಣರು ಎಂದೂ ಸಾವಿಗೆ ಅಂಜಿದವರಲ್ಲ, ಈ ಅರ್ಥದಲ್ಲಿ ಅದಿದೆ. ಏನಂದ್ರೆ ಆ ಸಾಧಕ ಆದವನಿಗೆ, ಆ ಶಿವಯೋಗಿಗೆ, ಅವನ್ಗೇನು ಸಾವಿಗೆ ಅವನ್ಗೆ ಹೆದರೋದೇ ಇಲ್ಲ. ಅದೇ ಒಬ್ಬ ಅತ್ಯಂತ ಲೋಭಿಯಾದ ಒಬ್ಬ ಶ್ರೀಮಂತ ಅಂತ ಇಟ್ಕೊಳ್ಳಿ, ಅವನ್ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾನೆ, ಯಾವಾಗ್ಲೂ ಶಿವಯೋಗದ ಚಿಂತನೆ ಅವನ್ ಮಾಡ್ತಾನ? ಇಲ್ಲ. ಅಯ್ಯೋ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಾಯ್ತಲ್ಲ, ನನ್ನ ಮಕ್ಕಳು ಎಲ್ಲ ಈಗ ನಿರಾಶ್ರಿತರಾಗ್ಬಿಟ್ರಲ್ಲ, ಯಾವಾಗ್ಲೂ ಇಂಥ ವಿಚಾರಗಳನ್ನೇ ಮಾಡ್ತಾನೆ ಹೊರತು ಎಂದೂ ಈ ಶಿವಯೋಗದ ಬಗ್ಗೆ ಚಿಂತನೆ ಮಾಡದನೇ ಇಲ್ಲ. ಎಂದೂ ಲಿಂಗ ಪೂಜೆಯನ್ನು ಮಾಡ್ಕೊಂಡಿಲ್ಲ, ಯಾವ ವಿಚಾರಗಳನ್ನು ಅರ್ಥಕೊಂಡಿಲ್ಲ. ಹೀಗಾದ್ರೆ ಹಾಗೆ ಈ ಧರ್ಮದಲ್ಲಿ ಹುಟ್ಟಿ ಏನ್ ಪ್ರಯೋಜನವಾಯಿತು? ಆ ಒಂದು ವಿಚಾರದಲ್ಲಿ ಇದನ್ನು ತಗೊಳ್ಬೇಕು ಹೊರತು ನಮಗೆ ಸಾವೇ ಬರೋದಿಲ್ಲ ಅಂತ ಆ ತರ ಅಲ್ಲ. ಸಾವನ್ನ ಹೇಗೆ ಒಂದು ಅತ್ಯಂತ ಆನಂದಮಯವಾಗಿ ಸಚ್ಚಿದಾನಂದ ಸ್ವರೂಪಿಯಾಗಿ ನೀವು ಆ ಸಾವನ್ನ ಸ್ವೀಕರಿಸೋದೇ ಬೇರೆ, ಆದ್ರೆ ಕೊರಗ್ತಾ ಎಲ್ಲಾ ಇಲ್ಲಿ ಸಂಪತ್ತನ್ನ ಗಳಿಸಿದನ್ನು ಬಿಟ್ಟು ಹೋಗ್ತೀನ ಅಂತ ಒಂದು ಕರಿಗಿನಲ್ಲಿ ಸಾಯೋದಿದೆಯಲ್ಲ, ಅದು ಶಿವಯೋಗಿಯ ಮರಣ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಅಪ್ಪರ ಹೇಳ್ರಿ ಪ್ರೇಮಕ್ಕ. ಹ್ಞೂನ್ರಿ. ಈಗ ಗುರು ದೀಕ್ಷಾ ಸ್ಥಳ ರೀಪ. ಆಮೇಲೆ ಇವತ್ತು ನಾವು ಚಿಂತನೆ ಮಾಡಿದ್ದು ಪೂರ್ವಾಶ್ರಯ ನಿರಸನ ಸ್ಥಳ. ಇವೆರಡು ಒಂದೇ ಹೋಲುದಕ್ಕಿಂತನೂ ಮೊದಲ ಗುರು ಬೋಧನೆ ಮಾಡ್ತಾನ್ರಪ್ಪ, ಈಗ ಅದೇ ಆಗೋದೇನ್ರಿಪ್ಪ ಇದು? ಅಲ್ಲ, ಈಗ ಭಕ್ತ ಸ್ಥಳದಲ್ಲಿ ನಾವೇನ್ ಮಾಡಿದ್ವಿ ಅಕ್ಕ, ಭಕ್ತ ಸ್ಥಳದಲ್ಲಿ ನಮ್ಗೆ ಈಗ ದೀಕ್ಷೆಯಾಗಿದೆ. ಈಗ ದೀಕ್ಷೆಯಾಗಿ ನಾವು ಈಗ ಮಹೇಶ ಸ್ಥಳಕ್ಕೆ ಬಂದಿದೀವಿ. ಅದ ನಿರಸನ ಸ್ಥಳ ಬಹಳ ಚೆನ್ನಾಗಿ ಹೇಳಿದ್ರಿಪ್ಪ, ಅದ ಅರ್ಥ ಆಯ್ತು. ನನ್ನ ಪ್ರಶ್ನೆ ಅಂದ್ರಿಪ್ಪ, ಗುರು ದೀಕ್ಷಾ ಸ್ಥಳ ಅಲ್ಲಿ ಗುರು ಲಿಂಗದ ಬಗ್ಗೆ ಹೇಳಿಕೊಟ್ಟು ನಮಗೆಲ್ಲ ನೀನೇ ನಿನ್ನ ಸ್ವರೂಪವನ್ನ ಕಂಡುಕೊ ಅನ್ನುವಂತ ಇಷ್ಟಲಿಂಗ ದೀಕ್ಷೆಯನ್ನ ನಮಗ್ ಕರುಣಿಸ್ತಾನೆ. ಅದಾತು. ಇವತ್ತಿಲ್ಲಿ ಪೂರ್ವಾಶ್ರಯ ನಿರಸನ ಸ್ಥಳ, ಇವೆರಡು ಒಂದೇ ಹೋಲಿಕೆ ಏನ್ರಪ್ಪ? ಇಲ್ಲ. ಅಲ್ಲಿ ಏನಾಯ್ತು, ಅವನು ದೀಕ್ಷೆ ಕೊಟ್ಟ, 3 ಲಿಂಗಕ್ಕೆ ದೀಕ್ಷೆ ಕೊಟ್ಟ, ಕ್ರಿಯಾ ದೀಕ್ಷೆ ಕೊಟ್ಟ, ವೇದ ದೀಕ್ಷೆ ಕೊಟ್ಟ, ಮಂತ್ರ ದೀಕ್ಷೆ ಎಲ್ಲ ಕೊಟ್ಟ. ಇಲ್ಲೇನ್ ಹೇಳ್ತಿದ್ದಾನೆ, ಈಗ ಅವನ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಆಯ್ತು. ಈಗ ನಿಷ್ಠಾಭಕ್ತಿ ಆದಾಗ ಅದೇ ಗುರು ನಿಮ್ಗೆ ಏನ್ ಹೇಳ್ತಿದ್ದಾನೆ, ಈಗ ನೀನು ಲಿಂಗ ಬಿಟ್ಟು ನಿನಗೇನು ಇಲ್ಲ, ಅನ್ಯ ದೈವವಿಲ್ಲ, ಪರದೈವ ಇಲ್ಲ, ಅದು ಒಂದು ಹೇಳಿದ. ಎರಡನೇದೇನಂದ, ಯಾವಾಗ್ಲೂ ಹಿಂದೆ ಬಂದ ದಾರಿಯನ್ನ ನೀನ್ ನೋಡ್ಲೇಬೇಡ,
ಹಿಂದೆ ಯಾವ ದೇವ್ರಿಗೆ ನೀನ್ ನಡ್ಕೊಳ್ತಿದ್ದೆ, ಹಿಂದೆ ಯಾವ ವ್ರತ ಮಾಡ್ತಿದ್ದೆ, ಹಿಂದೆ ಏನೇನ್ ಮಾಡಿದೆ, ನೀನು ಮಾಡಿ ಬಂದಿದೀಯ ನೀನು. ನನ್ನ ಹತ್ರ ಬರೋಕ್ಕಿಂತ ಮುಂಚೆ ಏನೇನೋ ಮಾಡಿ ಬಂದೆ. ದುರ್ಗವನ್ ಪೂಜೆ ಮಾಡಿದೆ, ಆ ಮಂತ್ರ ಮಾಡಿದೆ, ಈ ತಂತ್ರ ಮಾಡಿದೆ, ಇದನ್ನ ಅಂದೆ, ಏನೇನೋ ಮಾಡಿದೆ ನೀನು. ಮಾಡಿದೆ, ಯಾಕೆ ಮಾಡಿದೆ? ನಿಮ್ ತಂದೆ ತಾಯಿ ಹೇಳ್ಕೊಟ್ಟಿರ್ಬೋದು, ನಿಮ್ ಅಂಟಂದ ಕುಲದೈವ ಅಲ್ಲಿ ಆ ಪದ್ಧತಿ ಇದೆ ಮಾಡು ಅಂತ ಹೇಳಿದ್ರು, ಪ್ರಾಣಿ ಬಲಿ ಕೊಡ್ಬೇಕಂದ್ರು, ನೀನ್ ಮಾಡಿ ಬಂದೆ. ಅವನ್ನೆಲ್ಲ ಈಗ ಮರಿ, ಅವನ್ ಮರಿ ಈಗ. ನಿನ್ನ ಪೂರ್ವಾಶ್ರಯದ ಏನೆಲ್ಲ ಇತ್ತಲ್ಲ ಎಲ್ಲ ಬಿಟ್ಬಿಡ್ಬೇಕು, ನೀನು ನಿರಸನ ಮಾಡ್ಬೇಕು. ಅದಿದು. ಕರೆಕ್ಟ್. ಇಲ್ಲಿದ್ರೆ ಏನಾಗುತ್ತೆ, ಆ ಆಚರಣೆಯು ತಲೆಯಲ್ಲಿ ಇಟ್ಕೊಂಡು, ಈಗ ನಮ್ಮ ಕುಲದೈವ ಅಂತ ಒಂದಿರುತ್ತೆ, ಅಲ್ಲಿ ಪ್ರತಿ ಜಾತ್ರೆಗೆ ನನ್ನ ಕೈಯಿಂದಲೇ, ನಾನು ಆ ಕುಲದ ಸುಪುತ್ರನಾಗೋದ್ರಿಂದ ನನ್ನ ಕೈಯಿಂದಲೇ ಆ ಕೋಣದ ತಲೆ ಕಡಿಯೋದಿರುತ್ತೆ ಅಂತ ಇಟ್ಕೊಳ್ಳಿ ಊಹೆಗಾಗಿ. ಮತ್ತೆ ಆ ಪೂರ್ವಾಶ್ರಯ ನಿರಸನ ಸ್ಥಳ ಮಾಡಿದ್ರೆ ನೀವು ಇಲ್ಲಿ ಲಿಂಗ ಪೂಜೆನೂ ಮಾಡ್ಕೋಬೇಕು, ಆ ಪ್ರಾಣಿ ಬಲಿನೂ ಮಾಡ್ಬೇಕಂದ್ರೆ ಈ ಎಲ್ಲ ಮಹೇಶ ಸ್ಥಳದ ಬಗ್ಗೆ ಇಷ್ಟೊಂದು ವಿಸ್ತೃತವಾಗಿ ಮಾತಾಡೋಕೆ ಏನು ಅರ್ಥ ಇರಲ್ಲ. ನಿಷ್ಠಾ ಭಕ್ತಿ ಕರಿಗೊಳ್ಳಬೇಕು. ಘನವೇದ್ಯವಾಗಬೇಕು. ಲಿಂಗ ಮುಟ್ಟಿ ಭವಭಾರಿಗಳಾಗುತ್ತಿರ್ಪುರಯ್ಯ, ನಾನಿಮ್ಮ ಮುನ್ನಲ್ಲಿ ನಾನು ಕರಿಗೊಂಡೇನಯ್ಯ ಅಂತ. ಅದನ್ನೇ ಅಂದ್ರು ಅವ್ರು. ಆ ತಾಯಿ ಏನಂದ್ರೆ ಅವರು ಇವ್ರು ಏನ್ ಮಾಡಿದ್ರು ಅಂದ್ರೆ, ಅದನ್ನೂ ಮಾಡ್ತಾರೆ, ಇಷ್ಟ ಲಿಂಗ ಪೂಜೆನೂ ಮಾಡ್ತಾರೆ, ಮತ್ ಈ ಕಡೆ ಹೋಗಿ ಏನ್ ಮಾಡ್ತಾರೆ, ಲಿಂಗ ಮುಟ್ಟಿದ್ರು. ಆ ಪೂರ್ವಾಶ್ರಯ ನಿರಸನ ಮಾಡದೆ ಏನ್ ಮಾಡಿದ್ರು, ಭವಭಾರಿಗಳಾಗ್ಬಿಟ್ರು. ಮತ್ತದನ್ನೇ ಆಚರಣೆ ಮಾಡು ಸಾಯಂಕಾಲ. ಈಗ ಗುರು ದೀಕ್ಷಾ ಸ್ಥಳದಲ್ಲಿ ಅರಿವು ಬಂತು, ಈ ಪೂರ್ವಾಶ್ರಯ ನಿರಸನ ಸ್ಥಳದಲ್ಲಿ ಅದನ್ನ ಅನುಷ್ಠಾನಗೊಳಿಸುದು. ಎಸ್ ಇಲ್ಲಿದ್ರೆ ಏನಾಗುತ್ತೆ ಅಕ್ಕ, ಏನಾಗುತ್ತೆ ಅಕ್ಕ, ಅವು ನಾವ್ ಅಂತೀವಿ ಅಷ್ಟು ಸುಲಭ ಅಲ್ಲ. ನಮ್ ತಲೆಯಲ್ಲಿ ಕೆಲವೊಂದು ವಿಚಾರಗಳು ಇರ್ತಾವೆ. ಈಗ ಒಂದು ದೊಡ್ಡದಾದ ಭಯಂಕರವಾದ ಒಂದು ಕಾಳಿಕಾ ದೇವಾಲಯ, ಅವಳು ಆ ದೇವಿ ಬಾಯಿಂದ ಒಂದು ಕೆಂಪಾದ ನಾಲಿಗೆ ಹೊರಗೆ ಬಂದಿರುತ್ತೆ ನೋಡಿ. ಅದನ್ನ ನೋಡಿದ್ರೆ ಪೂರ್ವಾಶ್ರಯ ನಿರಸನ ಆಗಿಲ್ಲ ಅಂತ ಇಟ್ಕೊಳ್ಳಿ ನಿಮಗೆ. ಅವಳ ಕೊರಳಲ್ಲಿ ಆ ರುಂಡ ಮಾಲೆಯನ್ನು ನೋಡಿ ಏನನ್ಸುತ್ತೆ ನಿಮಗೆ? ಭಯ ಹುಟ್ಟುತ್ತೆ. ಈಗ ನೀವು ಪೂರ್ವಾಶ್ರಯ ನಿರಸನ ಸ್ಥಳ ಆಗಿದ್ರೆ ಅದಕ್ಕೊಂದು ಕಲ್ಲು ಹೋಗಿಬೇಕನ್ಸುತ್ತೆ ನಿಮಗೆ, ಅಲ್ವಾ? ಅಷ್ಟೊಂದು ಜನರನ್ನು ಕೊಂದು ತಲೆ ಬುರುಡೆಯನ್ನು ಹಾಕೋ ಅಗತ್ಯವಾದ್ರೂ ಏನಿತ್ತು ಅವಳು ಕೊರಳಿಗೆ? ಒಬ್ಬ ದೇವಿಯಾಗಿ ವಿಚಲಿತಗೊಳ್ಳುದಿಲ್ಲ ಬಿಡ್ರಪ್ಪ. ಇದು ನಿಜವಾಗಿ ಅದಕ್ಕೆ ನೀವು ಪೂರ್ವಾಶ್ರಯ ನಿರಸನ ಆಗಿದ್ರೆ ಯಾವ ಮೂರ್ತಿ ಏನು ಮಾಡೋದಿಲ್ಲ, ನಾವು ಭಯ ಪಡಬೇಕಾಗಿಲ್ಲ. ನಮಗೆ ನೋಡಿ ಪ್ರೇಮಕ್ಕ, ಸ್ಮಶಾನದಲ್ಲೂ ಒಂದು ವಾರ ಇರಂದ್ರೆ ಇರೋಕ್ ನಾವು ತಯಾರಾಗ್ಬೇಕು, ಇರ್ತೇವೆ ನಾವು. ನಮ್ಗೆ ಯಾರ್ದು ಭಯ ರೀ? ನಮಗ್ ಯಾರು ಏನ್ ಮಾಡ್ಬಲ್ರು? ಹಿಂದಿನ ಸಾರಿ ಗುರುದೇವ್ರು ಹೇಳಿದ್ರು ನೋಡಿ, ನಮ್ಗೆ ಯಾರು ಏನ್ ಮಾಡ್ಬಲ್ರು ಅನ್ಲಿಲ್ವಾ ಒಂದು ವಚನದಲ್ಲಿ? ಅದು ಪೂರ್ವಾಶ್ರಯ. ಅದಕ್ಕೆ ನಾವ್ ಇಟ್ಕೋಬಾರ್ದು. ಆದ್ರೂ ಎಲ್ರು ಥಿಂಕ್ ಮಾಡಿ ಇದನ್ನ. ನಮ್ ತಲೆಯಲ್ಲಿ ಎಷ್ಟು ಇನ್ನು ಪೂರ್ವಾಶ್ರಯ ನಿರಸನ ಆಗುವಂತ ವಿಚಾರಗಳು ಇನ್ನು ಏನಾದ್ರೂ ಇವೆಯೋ ಅದನ್ನ ನಾವು ನಿರೀಕ್ಷಣೆ ಮಾಡ್ಕೊಳ್ಬೇಕು ನಾವು. ಇದು ಏನ್ ಆಲ್ರೌಂಡ್ ಡೆವಲಪ್ಮೆಂಟ್ ಪರ್ಸನಾಲಿಟಿ ಕೋರ್ಸ್ ಗಳನ್ನ ಮಾಡ್ತಾರಲ್ರಪ್ಪ, ಇಂಟರ್ನ್ಯಾಷನಲ್ ಎಲ್ಲಾ ಕೋಚಿಂಗ್ ಎಲ್ಲಾ ನಡೆದಿದಾವಲ್ರಿಪ್ಪ. ಇದ್ರ ಮುಂದ ಅವ್ ಏನು ಅಲ್ರಿ ನೋಡ್ರಿಪ್ಪ. ಈ 101 ಸ್ಥಳಗಳ ಮುಂದ ಅವೇನು ಅಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ, ಕಿವಿಯೋಗ್ ಹೋಗೋಕ್ಕಿಂತ ಮುಂಚೆ ಇದನ್ನ ಯಾಕೆ ತಗೊಳ್ತಾ ಇದ್ದೀನಿ ಅಂದ್ರೆ, ಇವೆಲ್ಲ ನಾವು ಬಿಡೋಕ್ಕಿಂತ ಮೊದ್ಲು ಪೂಜೆ ಮಾಡೋಕ್ ಆಗಲ್ಲ. ಅದು ನಾವು ಬಹಳ ವಿಚಾರ ಮಾಡೋದಿದೆ, ಬಹಳ ವಿಚಾರ ಇದೆ. ಒಂದೇನ್ರಿಪ್ಪ, ಇದು ಡಿಫ್ರೆಂಟ್ ಬಾಳ ಆಗಾಕತ್ತ ನಮಗ್ ಕ್ಲಾಸ್. ಅಂದ್ರ ನಾ ಸೋಮವಾರಿಂದ ನಂದು ಪ್ರೇಯರ್ ಇರ್ತೈತೆ ಅಲ್ಲಿ ಮಂಟಪದಲ್ಲಿ. ಇವತ್ ಇದನ್ನ ಬಿಡ್ತೀನಿ ಅಂದ್ರ ನನಗ್ ಕೇಳೋದೇ ಆಗುದಿಲ್ಲ. ಮತ್ತ ಮುಂದಿನ ವಾರ ಏನ್ ಹೇಳಿದ್ರು ಅನ್ನುವಂಗ ಆಕತ್ತ ಅಷ್ಟ. ಏನ್ರಿಪ್ಪ ಚಲೋ ನಡ್ದೈತಿ, ಒಳ್ಳೆ ಆಯ್ತು. ನಿಮ್ಮ ಆಶೀರ್ವಾದ ಇರ್ಲಿ ಅಕ್ಕ ಯಾವಾಗ. ಶರಣಾರ್ಥಿರಿಪ್ಪ ಎಲ್ಲಾರು. ಉಭಯ ಶರಣಾರ್ಥಿಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇಲ್ಲಿಗೆ ಸ್ವಾನುಭವ ನಿಲಯ ಭಾರತಿ ಅವರೇ ಸರ್ವ ಬಸವ ಬಂಧುಗಳೇ, ನಾಳೆ ಎಂದಿನಂತೆ ಸೆಕೆಲೆಗಳ ಮೇಲೆ ಅವರಿಂದ ಅನುಭವದ ನುಡಿಗಳನ್ನು ನಾಳೆ ನಾವು ಕೇಳೋಣ ಅಂತ ಹೇಳ್ತಾ ಇಲ್ಲಿಗೆ ಸ್ವಾನುಭವ ನಿಲಯ 1632ನೆಯ ಈ ಸದ್ಭಾವ ಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಏನಾಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜೈ ಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.
ಸರ್ವರಿಗೂ ಭಕ್ತಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.